ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಟೇಸ್ಟ್ ಮೇ ಬೆಸ್ಟ್ ಎವರೆಸ್ಟ್ ಒಗ್ಗರಣೆ ಡಬ್ಬಿ ಪವರ್ಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಕಾರ್ಯಕ್ರಮ ಶುರು ಮಾಡಬೇಕು. ಮುರಳಿಯವರೇ, ಯಾರ್ಯಾರನ್ನ ಕರೆಸ್ತಾ ಇದ್ದೀರಾ, ಯಾವ್ಯಾವ ಅಡುಗೆಗಳನ್ನ ಮಾಡಿಸ್ತಾ ಇದ್ದೀರಾ ಅಂತ ಕೇಳ್ತಾ ಇದ್ದೀರಾ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಏನು ಮುರಳಿ, ಯಾರೇ ಬರ್ತಾ ಇದ್ದಾರೆ? ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಕಬ್ಬನ್ಪೇಟೆ ಖ್ಯಾತಿಯ ಚಂದ್ರಪ್ಪನವರು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ, ಅದ್ಭುತವಾದಂಥ ಅಡುಗೆಗಳನ್ನ ಮಾಡಿ ನಿಮಗೆ ತೋರಿಸ್ತಾ ಇದ್ದಾರೆ. ಚಂದ್ರಪ್ಪನವರೇ ಬನ್ರಿ. ನಮಸ್ಕಾರ, ಬನ್ನಿ. ನಮಸ್ಕಾರ ಸರ್. ಆರಾಮ್ ಸರ್, ಹೇಗಿದ್ದೀರಾ ನೀವು? ನೀವಾಗಿದ್ದೀರಾ? ಚೆನ್ನಾಗಿದೆ ಸರ್. ನೋಡಿ, ಸ್ವಲ್ಪ ಚಂದ್ರಪ್ಪನವರು ಸ್ವಲ್ಪ ಸಣ್ಣಗಾಗಿದ್ದಾರೆ, ಸ್ವಲ್ಪ ಎಲ್ಲ ದುಡ್ಡು ಬಂದಿರೋ ಲಕ್ಷಣಗಳೆಲ್ಲ ಕಾಣ್ತಾ ಇದೆ. ಈ ದುಡ್ಡು ಬಂದ ಕೆಲವು ಲಕ್ಷಣಗಳು ಬರ್ತದೆ. ಓಕೆ ಚಂದ್ರಪ್ಪ, ಕಾರ್ಯಕ್ರಮಕ್ಕೆ ಬಂದಿದ್ದೀರಾ, ಖುಷಿ ಆಯ್ತು. ಬಿಸಿ ಎಲ್ಲ ಮುಗಿತಾ? ಈಗ ಸ್ವಲ್ಪ ಪರವಾಗಿಲ್ಲ. ಮುಂದಿನ ತಿಂಗಳಿಂದ ಸ್ವಲ್ಪ ಇನ್ನೂ ಬಿಸಿ ಕಮ್ಮಿ ಆಗುತ್ತೆ. ಹೌದಾ? ಇದುವರೆಗೂ ಬರ್ದೇ ಇರೋ ಕಾರಣ ಅದಷ್ಟೇ, ತುಂಬಾ ಬಿಜಿ ಆಗಿತ್ತು. ಹೋಟ್ಲು ಸ್ವಲ್ಪ ಹೊಸದಾಗಿ ಮಾಡಿದ್ದು. ದುಡ್ಡು ಮಾಡ್ಕೊಂಡ್ರೆ? ದುಡ್ಡಿನ್ನು ಮಾಡಿಲ್ಲ. ಹೋಟ್ಲು ಹೊಸದಾಗಿ ಇತ್ತಲ್ಲ, ಬಂದಿಂದ ಕಸ್ಟಮರ್ ಅಟೆಂಡ್ ಮಾಡೋದು, ಮಾತಾಡ್ಸೋದು ಎಲ್ಲ ನಮ್ಮ ಒಗ್ಗರಣೆ ಡಬ್ಬಿ ನೋಡಿ ತುಂಬಾ ಜನ ಬರ್ತಾ ಇದ್ದಾರೆ. ಎಲ್ಲ ತುಂಬಾ ಲೇಡೀಸೇ ಬರ್ತಾ ಇದ್ದಾರೆ. ಚಂದ್ರಪ್ಪನವ್ರ ಹೋಟ್ಲಿಗೆ ಎಲ್ಲರೂ ಬರ್ತಾ ಇದ್ದಾರೆ. ಬೇಕಾದವರು ಬೇಕಾದ್ನ ತಿನ್ಬೇಕು ಅನಿಸ್ತಾಗ ಚಂದ್ರಪ್ಪ ಹೋಟ್ಲಿಗೆ ಹೋಗಿ ಅಂತ ಹೇಳ್ಬಿಟ್ಟು ಚಂದ್ರಪ್ಪನವರೇ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ಓಕೆ, ಹೇಳಿ ಏನ್ ಮಾಡ್ತಾ ಇದ್ರಿ ಇವತ್ತು? ಇವತ್ತೊಂದು ಹುಳಿಯನ್ನ ಮಾಡ್ತೀವಿ. ಅದ್ಯಾವ್ರಿ ಹುಳಿಯನ್ನ ಚಂದ್ರಪ್ಪ? ಇದು ಪುಳಿಯೋಗರೆ ತರ, ಅಂದ್ರೆ ಪುಳಿಯೋಗರೆ ಅಕ್ಕ, ಇದು ತಂಗಿ. ಓಹೋ, ಇವ್ರು ಅಕ್ಕ ತಂಗಿ ಬೇರೆ ಶುರು ಮಾಡ್ಬಿಟ್ರೆ ನೀವು? ಹುಳಿಯನ್ನ ಅಷ್ಟೇ, ಸ್ವಲ್ಪ ಡಿಫ್ರೆನ್ಸ್ ಆಗಿರುತ್ತಾ? ಸಖತ್ತಾಗಿರುತ್ತಾ? ಹುಳಿಯನ್ನ ಇದು ಪುಳಿಯೋಗರೆ ಅಲ್ಲ, ವಾಂಗಿ ಬಾತು ಅಲ್ಲ, ಚಿತ್ರಾನ್ನನೂ ಅಲ್ಲ, ಇವುಗಳ ಮಧ್ಯ ಬರುತ್ತೆ ಹುಳಿಯನ್ನ. ಇದು ಕೆಲವು ಸರಿ ಹುಳಿಯನ್ನ ಪ್ರಸಾದಕ್ಕೆಲ್ಲ ಕೊಡ್ತಾ ಇದ್ರು. ಕೆಲವು ಹಿಂದಿನ ಕಾಲದಲ್ಲಿ ಹುಳಿಯನ್ನ ಅಂದ್ರೆ ಪುಳಿಯೋಗರೆ ಅಂತ ಹೇಳ್ತಾ ಇರಲಿಲ್ಲ. ಈ ಪುಳಿಯೋಗರೆ ಅನ್ನೋದು ಒಂದು ತಮಿಳಿಂದ ಬಂದಂತ ಪದ. ಅಲ್ಲಿಂದ ಬಂದಂತ ಪುಳಿಯೋಗರೆ ಇಲ್ಲಿ ಹುಳಿಯನ್ನ ಆಗಿತ್ತು. ನೋಡೋಣ ಈ ಹುಳಿಯನ್ನ ಯಾವ ರೀತಿಯಾಗಿರುತ್ತೆ ಅಂತ. ಓಕೆ ಚಂದ್ರಪ್ಪ, ಮಾಡಕ್ಕೆ ಏನೇನು ತಂದಿದ್ದೀರಿ ಹೇಳಿ? ಹುಳಿಯನ್ನ ಬೇಕಾಗುವ ಸಾಮಗ್ರಿಗಳು: ಅನ್ನ, ಈರುಳ್ಳಿ, ಒಣಮೆಣಸಿನಕಾಯಿ, ಹುಣಿಸೆ ರಸ, ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ, ಜೀರಿಗೆ, ಸಾರಿನ ಪುಡಿ, ಅರಿಶಿನ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಉಪ್ಪು, ಎಣ್ಣೆ. ಇಷ್ಟೇ ಸಾಕಾ? ಸಖತ ಹುಳಿಯನ್ನ ಮಾಡ್ಬೋದಾ? ಅದು ಫಟಾಫಟ ಮಾಡ್ಬೋದಲ್ಲ? ಎಣ್ಣೆ ಬೇಕಾಗುತ್ತೆ. ಎಣ್ಣೆ ವಿಚಾರ ನೀವು ಮಾತಾಡ್ಬೇಡಿ. ಎಣ್ಣೆ ವಿಚಾರ ಕೇಳಿದ್ವಾ? ಎಣ್ಣೆನ ಕೊಡಕ್ ನಾವ್ ಇದೀವಲ್ಲ. ನಾನ್ ತಂದಿಲ್ಲ, ಅದಕ್ಕೆ ನೀವು ತರಬೇಡಿ. ನೀವ್ ಎಣ್ಣೆ ತರದೇರೆ ವಾಸಿ ನಮ್ಗೆ. ಓಕೆ, ಶುರು ಮಾಡೋಣ ಸರ್. ಓಕೆ, ಏನ್ ಕೊಡ್ಲಿ ಫಸ್ಟ್ ನಿಮಗೆ? ಕಬ್ಬನ್ಪೇಟೆಯ ಖ್ಯಾತಿಯ ವ್ಯಾಘ್ರ ಚಂದ್ರಪ್ಪನವ್ರನ್ನ ಕರೆಸಿದೀವಿ. ಚಂದ್ರಪ್ಪನವ್ರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾದಂಥ ಹುಳಿಯನ್ನ ಮಾಡಿ ತೋರಿಸ್ತಾ ಇದ್ದಾರೆ. ನೋಡ್ಕೊಳ್ಳಿ, ಬರ್ಕೊಳ್ಳಿ, ರುಚಿಯಾಗಿ ಮನೇಲಿ ಮಾಡ್ಕೊಂಡು ತಿನ್ಕೊಳ್ಳಿ. ಎಣ್ಣೆ ಹಾಕ್ಲಾ? ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಮತ್ತೆ ಚಂದ್ರಪ್ಪ, ಹೋಟ್ಲಲ್ಲಿ ಏನ್ ಮಾಡ್ತೀರಾ? ಹೋಟ್ಲಲ್ಲಿ ಚಿಕನ್ ಐಟಮ್ ಅಲ್ಲಿ ಚಿಲ್ಲಿ ಚಿಕನ್, ಪೆಪ್ಪರ್ ಚಿಕನ್, ಚಿಕನ್ ಕಬಾಬ್, ಚಿಕನ್ ಕೈಮಾ, ಚಿಕನ್ ಬಿರಿಯಾನಿ, ಚಿಕನ್ ಎಲ್ಲ ಸಾಕಷ್ಟು ಎಲ್ಲ ನಾನು ಟಿವಿನಲ್ಲಿ ಏನು ಇಲ್ಲಿ ತೋರಿಸಿದ್ದೀನಿ, ಪ್ರೋಗ್ರಾಮ್ ತೋರಿಸಿರುವಂತ ಎಲ್ಲಾನು ಒಂದೊಂದು ದಿನಕ್ಕೆ ಚೇಂಜ್ ಮಾಡಿ ಮಾಡ್ತಾ ಇದ್ದೀನಿ. ಓಕೆ, ಮಟನ್ ಏನ್ ಮಾಡ್ತೀರಾ? ಮಟನ್ ಅಲ್ಲಿ ಮಟನ್ ಬಿರಿಯಾನಿ, ಮಟನ್ ಕುರ್ಮಾ, ಮಟನ್ ಚಾಪ್ಸು, ಮಟನ್ ಕೈಮಾ, ತಲೆ ಮಾಂಸ, ಬೋಟಿ. ವೆಜ್ ಏನ್ ಮಾಡ್ತೀರಾ ಹೇಳಿ? ನಮ್ಗೆ, ನಾವು ವೆಜ್ ಅವರು. ನೀವು ಯಾಕೆ ವೆಜ್ ಅವ್ರ ತರ ಕಾಣಲ್ವಾ ನಾವು? ನಂಗೆ ಕಾಣಿಸ್ತಾರ ಸರ್. ಚಂದ್ರಪ್ಪ, ನಾನು ಹೇಳಿದ್ರು ಜನ ನಂಬಲ್ಲ. ವೆಜ್ನವರು ಮುರುಳಿ ವೆಜ್ ಏನ್ ಮಾಡ್ತೀರಾ? ವೆಜ್ ಎಲ್ಲ ಇರುತ್ತೆ. ಓಕೆ ಓಕೆ, ಸಿಡಿತಾ ಇದೆ. ಕಡಲೆಬೇಳೆ ಹಾಕ್ತಾ ಇದ್ದೀನಿ. ಓಕೆ, ಹಾಗೆ ಸ್ವಲ್ಪ ಉದ್ದಿನ ಬೇಳೆ ಹಾಕ್ತಾ ಇದ್ದೀನಿ. ಓಕೆ, ಇದು ನೀವು ಮದುವೆಗಳಲ್ಲಿ ಮಾಡ್ತೀರಾ ಹುಳಿಯನ್ನ? ಮನೆಗಳಲ್ಲಿ ಜಾಸ್ತಿ, ಯಾಕಂದ್ರೆ ರಾತ್ರಿ ಟೈಮ್ ಅನ್ನಾಗಿನ್ನ ಮಿಕ್ಕಿದ್ರೆ ಬೆಳಿಗ್ಗೆ ಫಾಸ್ಟ್ ಆಗಿ ಮಕ್ಕಳಿಗೆ ಕೆಲಸಕ್ಕೆ ಹೋಗೋರಿಗೆ ಓಕೆ ಜಲ್ದಿ ಮಾಡುವಂಥದ್ದು ತಿಂಡಿ ತಯಾರು ಮಾಡಿ ಕೊಡ್ಬೋದು. ನೋಡಿ, ಜೀರಿಗೆ ಹಾಕ್ತಾ ಇದ್ದೀನಿ. ಓಕೆ, ಜೀರಿಗೆ, ಸಾಸಿವೆ, ಹಾಗೆ ಕಡಲೆಬೇಳೆ, ಮೆಣಸಿನಕಾಯಿ, ಒಗ್ಗರಣೆಗೆ ಕರಿಬೇವು ಸೊಪ್ಪು. ಓಹೋ, ಏನಿದು? ಇದು ಹುಣಸೆ ಹುಳಿ. ಎಷ್ಟು ಹುಣಸೆ ಹುಳಿ? ಇದು ಒಂದು ಸ್ವಲ್ಪ ರುಚಿಗೆ, ಅದಕ್ಕೆ ನಮ್ಗೆ ಎಷ್ಟು ಅನ್ನಕ್ಕೆ ಬೇಕೋ ಅಷ್ಟು ಅಷ್ಟೇನಾ? ಈರುಳ್ಳಿ ಹಾಕ್ತಾ ಇದ್ದೀನಿ. ಹಾಕಿ. ರುಚಿಗೆ ತಕ್ಕಷ್ಟು ಉಪ್ಪು. ಸಖತ್ ಈಸಿ ಅಲ್ವಾ ಇದು? ಅದೇ ನಾನು ಹೇಳಿದ್ರೆ ಅರ್ಜೆಂಟಿಗೆ 5 ನಿಮಿಷದಲ್ಲಿ ಮಾಡ್ಕೊಡ್ಬೋದು ಮನೆಯಲ್ಲಿ ಮಕ್ಕಳಿಗೆ. ಹೌದಾ? ಹೋಗೋರಿಗೆ ಜಲ್ದಿ ಟಿಫನ್ ಮಾಡಿ ಕೊಟ್ಬಿಡ್ಬೋದು. ಬಟ್ ಇದೆಲ್ಲ ಮದುವೆಗೆ ಮಾಡಲ್ವಾ ನೀವು? ಮದುವೆಲ್ಲ ಬೇಕಾಗಿಲ್ಲ, ಇದು ಅರ್ಶಿನ ಪುಡಿ ಕುಡಿತೀವಿ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಎವರೆಸ್ಟ್ ಅವರ ಅರ್ಶಿನ ಪುಡಿಯನ್ನೇ ಉಪಯೋಗಿಸ್ತಾ ಇದ್ದೀವಿ. ಸಾಕು.
ಅಂತೂ ವೆಜ್ ಅವ್ರಿಗೆಲ್ಲ ತುಂಬ ಖುಷಿಯಾಗಿದೆ ಚಂದ್ರಪ್ಪನವರು ಒಳ್ಳೆ ಒಂದು ಹುಳಿಯನ್ನು ತೋರಿಸ್ತಾ ಇದ್ದಾರೆ ಅಂತ. ಅಂದರೆ ಸಾಕಷ್ಟು ಜನಕ್ಕೆ ಗೊತ್ತಿರುತ್ತೆ, ಬಟ್ ತುಂಬ ಜನಕ್ಕೆ ಗೊತ್ತಿರೋದನ್ನ ಮಾಡ್ಕೊಳ್ಳೋಕೆ ಗೊತ್ತಾಗಿರಲ್ಲ. ಪುಳಿಯೋಗರೆ ತುಂಬ ಸ್ವಲ್ಪ ಕಷ್ಟ ಹಂಗಂತೀರಾ? ಐಟಮ್ ಜಾಸ್ತಿ ಬೇಕು. ಓಕೆ. ಪುಳಿಯೋಗರೆ ಕಷ್ಟ, ಇದು ಈಜಿ. ಬಟ್ ರುಚಿ ಹೆಂಗಿರುತ್ತೆ? ರುಚಿ ಚೆನ್ನಾಗಿರುತ್ತೆ. ದಿನ ತಿಂದಿದ್ದೆ ತಿಂತಾ ಇದ್ರೆ ಅವಾಗ ಒಂದು ದಿವಸ ಇದನ್ನು ತಿಂದಾಗ ರುಚಿ ಚೆನ್ನಾಗಿ ಕಾಣಿಸುತ್ತೆ. ಹುಣಸೆ ಹಣ್ಣು ಹಾಕಿ ಮಾಡಿರುವಂಥ ಅನ್ನ ಇದು, ಹುಳಿಯನ್ನು ಮನೆಯಲ್ಲಿ ಬೇಳೆ ಸಾರಿಗೆ ಮಾಡ್ಕೊಂಡಿರ್ತಾರೆ ನೋಡಿ, ಸಾಂಬಾರ್ ಪುಡಿ. ಹೌದು. ನಾವು ಪುಳಿಯೋಗರೆಲ್ಲ ಪುಡಿ ರೆಡಿ ಮಾಡ್ತೀವಿ. ಇದಕ್ಕೇನಿಲ್ಲ, ಮನೆಯಲ್ಲೇ ಇರುತ್ತೆ ಸಾಂಬಾರ್ ಪುಡಿ ಹಾಕೋದನ್ನ. ಎಲ್ಲರ ಮನೆಗಳಲ್ಲೂ ಇರುತ್ತೆ, ಹಳ್ಳಿನಲ್ಲಿ, ಸಿಟಿನಲ್ಲಿ, ಎಲ್ಲರ ಮನೆಯಲ್ಲೂ ಈ ಪುಡಿ ಇರ್ತದೆ. ಅದರಿಂದ ಈಜಿ ಇದು. ಓಕೆ. ಈಗ ತೆಂಗಿನಕಾಯಿ, ಒಣಕೊಬ್ಬರಿ ಅವೆಲ್ಲ ಏನು ಬೇಕಾಗಿಲ್ಲ. ಮಲ್ಲಿರ್ತಕ್ಕಂಥ ಸಾಂಬಾರ್ ಪುಡಿ, ಸಾರಿನ ಪುಡಿನ ಹಾಕದ ಹುಳಿ ಹಾಕ್ತಾ ತಿರ್ಸ್ಕೊಂಡು ತಿಂತಾ ಇದ್ದ ಅಂತೀರಾ? ಅಷ್ಟೇ. ಗೊಜ್ಜು ಜಾಸ್ತಿ ಆಯ್ತಲ್ಲ? ಜಾಸ್ತಿ ಆಗಿದ್ರೆ ಸ್ವಲ್ಪ ತೆಗೆದಿಟ್ಕೊಂಡು ಆಮೇಲೆ ಬೇಕಂದ್ರೆ ಇನ್ನು ಅವರು ಯಾವಾಗ ಬೇಕಾವಾಗ ಕಲಸಿಟ್ಕೋಬೋದು ಇದನ್ನು. ಎಸ್, ದಟ್ ಈಸ್ ಪುಳಿಯೋಗರೆ ಗೊಜ್ಜು ಟೈಪೇನೆ. ಹೌದು. ಬೇಕಾದಾಗ ಕಲಿಸ್ಕೋಬೋದು. ಅದಕ್ಕೆ ಅಲ್ಲೇ ಕಲಿಸ್ಬಿಡ್ತೀರಾ? ಇಲ್ಲೇ ಕಲಿಸ್ತಾನೆ ಚೆನ್ನಾಗಿರ್ತದೆ. ಬಿಸಿ ಬಿಸಿಯಾಗೂ ಇರುತ್ತೆ, ಅನ್ನ ತಣ್ಣಗಿದ್ರು ಕೂಡ ಅಡ್ಜಸ್ಟ್ ಆಗುತ್ತೆ. ಹೌದು ಸರ್. ಮೊನ್ನೆ ಹೊರನಾಡು ಹೋಗಿದೆ ಸರ್. ಅಲ್ಲಿ ನಿಮ್ಮನ್ನ ತುಂಬಾ ಜನ ಕೇಳಿದ್ರು, ಅಲ್ಲಿ ನೋಡ್ತಾ ಇದಾರಲ್ಲ, ಮಾತಾಡಿಸ್ರು ಎಲ್ಲ. ಅನ್ನಪೂರ್ಣೇಶ್ವರಿ ಕೃಪೆ ಇದೆಲ್ಲ. ನೀವ್ ಯಾಕೆ ಇಲ್ಲಿ ಬಂದು ಪ್ರೋಗ್ರಾಮ್ ಮಾಡಬಾರ್ದು ನಮ್ಮ ಹೊರನಾಡಲ್ಲಿ ಅಂತೆಲ್ಲ ಕೇಳಿದ್ರು. ಅದು ನನಗೆ ಪ್ಲಾನ್ ಇಲ್ಲ. ನಮ್ಮ ಅಧ್ಯಕ್ಷನ ಕೇಳ್ಬಿಟ್ಟು ಅದ್ರ ಬಗ್ಗೆ ತೀರ್ಮಾನ ತಗೊಳ್ತದೆ. ನಾನು ಅವ್ರ ಗಮನಕ್ಕೆ ತರ್ತೀನಿ ಇದನ್ನ. ಖಂಡಿತ ನಾನು ಹೇಳಿ ಬಂದಿದ್ದೀನಿ. ಖಂಡಿತ. ಗೊತ್ತು ಸಾಕಲ್ಲ ಚಂದ್ರಪ್ಪ? ಸಾಕು. ಇವಾಗ ಆಗಿದೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಓಕೆ. ಪಟಾಪಟದ ರೆಡಿ ಮಾಡ್ಬಿಡ್ತಾರೆ ನಮ್ಮ ಚಂದ್ರಪ್ಪ ಬಂದರೆ. 1 ನಿಮಿಷ ಕುಳಿಯನ್ನ ರೆಡಿ ಆಗೋಯ್ತು, ಇನ್ನೇನು ಬರ್ಸ್ಕೊಂಡು ತಿಂತಾರದೆ ಅಂತ ಹೇಳ್ಬಿಟ್ಟಿದ್ದಾರೆ. ಆಗಿದೆ ಸರ್. ಆಗಿದೆಯಾ? ಹಾಕೋಣ. ಇದಕ್ಕೆ ಏನು ಕಾಸ್ಟ್ಲಿ ಐಟಮ್ ಏನು ಬರಲ್ಲ, ಬೇಕಾಗಿಲ್ಲ. ಕಾಸ್ಟ್ಲಿ ಐಟಮು ಇಲ್ಲ, ಮಿಕ್ಕಿರೋ ಅನ್ನ ಹಾಕಿದ್ರು ಓಕೆ ಅಂತ ಇದ್ದೀರಾ ನೀವು. ಅದಕ್ಕೋಸ್ಕರ ಮಿಕ್ಕಿರೋ ಅನ್ನ ವೇಸ್ಟ್ ಮಾಡಬಾರ್ದು. ಇಂಥದ್ದು ಒಂದು ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಸುಲಭವಾಗಿ ಮಾಡುವಂಥ ಹುಳಿಯನ್ನ. ಹೋಟ್ಲು ಮಾಡಿದ್ರೆ ಸ್ವಲ್ಪ ಜಿಪ್ನತನ ಜಾಸ್ತಿ ಬಂದ್ಬಿಡ್ತು ಅನ್ಕೊಂಡೆ. ಸ್ವಲ್ಪ ಮಾಡಿದೀನಿ ಅಂತಾನ? ಈ ಹೋಟ್ಲು ಮಾಡಿದ್ಮೇಲೆ ಹಿಂಗೆ ಆಗ್ಬಿಟ್ಟು ಜಿಪ್ನ ಆಗ್ಬಿಟ್ಟಿದ್ದೀರಾ ನೀವು? ಏನಿಲ್ಲ, ಮೊದಲು ಸ್ವಲ್ಪ ಜಾಸ್ತಿ ಕೊಡ್ತಾ ಇದ್ರಿ, ನೋಡಿ ಇಷ್ಟೇ ಕೊಟ್ಟಿದ್ದೀರಾ ನಮಗೆ. ಆಗ್ಬಿಡುತ್ತೆ ನಿಮಗೆ. ಕರ್ಮ ಕಾಂಡ ನಿಮ್ದು ರೀ. ಓಕೆ, ಚಂದ್ರಪ್ಪನವರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಳ್ಳೆ ಒಂದು ಹುಳಿಯನ್ನ ಮಾಡಿ ತೋರಿಸಿದ್ದಾರೆ. ಕಬ್ಬನ್ಪೇಟೆಯ ಖ್ಯಾತಿ ನಮ್ಮ ಚಂದ್ರಪ್ಪನವರು ಮಾಡಿದಂತ ಹುಳಿಯನ್ನ ಯಾವ ರೀತಿ ಮಾಡಿದ್ರು ಇನ್ನೊಂದ್ಸರಿ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಹುಳಿಯನ್ನ ಮಾಡುವ ವಿಧಾನ: ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಬಿಸಿಯಾದ ಮೇಲೆ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ, ಒಣಮೆಣಸಿನಕಾಯಿ, ಕರಿಬೇವು, ಹುಣಸೆ ರಸ, ಈರುಳ್ಳಿ ಹಾಕಿ ಹುರಿದು ಉಪ್ಪು, ಅರಿಶಿನ, ಸಾರಿನ ಪುಡಿ, ಅನ್ನ ಹಾಕಿ ಮಿಕ್ಸ್ ಮಾಡಿ ಕೊತ್ತಂಬರಿ ಸೊಪ್ಪು ಸೇರಿಸಿದರೆ ಹುಳಿಯನ್ನ ಸವಿಯಲು ಸಿದ್ಧ. ಚಂದ್ರಪ್ಪ ಬಂದಿದ್ದೀರಾ? ತುಂಬಾ ದಿನ ಆಯಿತು ನಿಮ್ಮ ಕೈ ರುಚಿ ತಿಂದು. ಒಂದು ಆರ್ಡಿನರಿ ಐಟಮ್ ಇದೆ. ಐಟಮ್ ಆರ್ಡಿನರಿ ಅದು ತಿನ್ನಕ್ಕೆ ಚೆನ್ನಾಗಿರ್ಬೇಕು. ಅದೇ ಅದಕ್ಕೆ ಯಾವ್ದಾರಾಗಲಿ ಅಲ್ಲ, ಕೆಲವು ಟೈಮಲ್ಲಿ ನಾವು ಬಾಸುಮತಿ ರೈಸ್, ಜೀರಾ ರೈಸ್ ಹಾಕಿ, ತುಪ್ಪ ಹಾಕಿ, ಗೋಡಂಬಿ ಹಾಕಿ ಎಲ್ಲ ಮಾಡ್ತೀವಿ. ಈ ಟೇಸ್ಟ್ ಬಂದಿರಲ್ಲ, ಈ ರುಚಿನೇ ಬಂದಿರಲ್ಲ. ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೇದು, ಆರೋಗ್ಯಕ್ಕೂ ಚೆನ್ನಾಗಿರುತ್ತೆ. ಸಾಸ್ ಎಲ್ಲ ಯಾವುದು ಹಾಕಲ್ವಲ್ಲ ನಾವು. ಈ ಸಾಸ್ಗಳೆಲ್ಲ ಹಾಕಿದಾಗ ಸ್ವಲ್ಪ ಆರೋಗ್ಯ ಏರುಪೇರಾಗುತ್ತೆ. ಇದರಲ್ಲಿ ಏನೂ ಆಗಲ್ಲ. ತುಂಬಾ ಸಖತ್ತಾಗಿದೆ. ಥ್ಯಾಂಕ್ ಯು ಚಂದ್ರಪ್ಪ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಮುರಳಿ ಮನೋಹರ ಮಧುರ ವಿಹಾರ, ಮುರಳಿ ಮನೋಹರ ಮಧುರ ವಿಹಾರ. ನಮಸ್ಕಾರ ಸರ್. ಆಶ್ರಿತ ಜನ ಬಂಧುರ. ಹಾಡು ಆಡ್ತೀರಾ ನೀವು? ಹೌದು. ಅದ್ಯಾವಾಗ ಹಾಡು ಕಲ್ತಿದ್ರಿ? ಚಿಕ್ಕ ಹುಡುಗನಿಂದ ಸಂಗೀತ ಕಲ್ತಿದೆ. ಚಿಕ್ಕ ಹುಡುಗನಿಂದ ಸಂಗೀತ ಕಲ್ತಿದೆ ಅಂತೀರಾ? ಚಿಕ್ಕ ಹುಡುಗನಿಂದ ಡ್ಯಾನ್ಸ್ ಕಲ್ತಿದೆ ಅಂತೀರಾ? ಚಿಕ್ಕ ಹುಡುಗನಿಂದ ಹರಿಕತೆ ಮಾಡ್ತಾ ಇದೆ ಅಂತೀರಾ? ಚಿಕ್ಕ ಹುಡುಗನಿಂದ ಅಡುಗೆ ಮಾಡ್ತಾ ಇದೆ ಅಂತೀರಾ? ಅಡುಗೆ ಮಾಡಾಕ್ತಾ ಇದೆ ಅಂತೀರಾ? ನೀವು ಕಲಿದಿರೋದು ಯಾವ್ದಾರ ಇದ್ರೆ ಒಂದೆರಡು ಲಿಸ್ಟ್ ಮಾಡ್ಕೊಟ್ಬಿಡಿ. ಏನ್ ಮಾಡ್ಬೇಕು ಅಂತಂದ್ರೆ ಅದಕ್ಕೆ ಸಂಕಲ್ಪ ಬೇಕು. ನೀ ಮಾಡ್ತೀಯ. ಮನುಷ್ಯನ್ಗಿರೋ ಆ ಶಕ್ತಿ. ಓಕೆ. ಆ ಶಕ್ತಿನೇ ಅಂತದ್ದು. ಈ ಕಡ್ಲೆಕಾಯಿ ಏನ್ ಮಾಡ್ತು ಅಂದ್ರೆ ನೆಲದೊಳಗಡೆ ಬಚ್ಚಿಕ್ಕತ್ತು, ಅದನ್ನ ಬಿಡ್ಲಿಲ್ಲ, ಆಗತ್ತೆ ತೆಗ್ದ. ಆನೆ ದಪ್ಪಗ ಆಕಾರದಲ್ಲಿ ಇದೀನಿ ಅಂತು, ಅದನ್ನ ಕಿವಿಲೇ ಬಗ್ಗಿಸ್ಬಿಟ್ಟ.
ನೀನು ಏನು ಹೇಳಿದ್ರು ಈ ಮನುಷ್ಯ ಮಾಡ್ತಾನೆ. ಅದು ಒಳಗಡೆ ಇರ್ತಕ್ಕಂಥ ಶಕ್ತಿ. ಆ ಶಕ್ತಿ ಜಾಗೃತವಾಯಿತು ಅಂತಂದ್ರೆ ಒಣಗಿದ ಮರವನ್ನು ಚಿಗುರಿಸಬಲ್ಲೆ, ಚಿಗುರಿದ ಮರವನ್ನು ಒಣಗಿಸಬಲ್ಲೆ, ಅಗಲಂ ಇರುಳಂ ಮಾಡಲು ಬಲ್ಲೆ, ಇರುಳಂ ಅಗಲಂ ಮಾಡಲು ಬಲ್ಲೆ, ಅಲ್ಲದ ಫಲಗಳ ಈಯಲು ಬಲ್ಲೆ, ಬೇಡಿದ ಇಷ್ಟಾರ್ಥಗಳು ತೀರಿಸಬಲ್ಲೆ, ತಾತ ಮುತ್ತಂದಿರ ಭರಿಸಲು ಬಲ್ಲೆ, ಎಲ್ಲ ಮಾಡಬಲ್ಲೆ ಅನ್ಬಿಡ್ತಾನೆ. ಅದು ಮನುಷ್ಯನಿಗಿರ್ತಕ್ಕಂಥ ಶಕ್ತಿ. ಅದ್ಭುತ ಅದ್ಭುತ ಅದ್ಭುತ. ಎಲ್ಲ ಶಕ್ತಿಗಳ ಬಗ್ಗೆ ಹೇಳಿದ್ದಾರೆ. ಓಕೆ ಗುರುಜಿ, ಏನ್ ಮಾಡ್ತಾ ಇದ್ರಿ ಇವತ್ತು? ಇವತ್ತು ಈರುಳ್ಳಿ ಸಾಗು. ಈರುಳ್ಳಿ ಸಾಗುನಾ? ಹೌದು. ಏನಕ್ಕಪ್ಪ ಇದು? ನೀವು ಏನಕ್ಕಾರ ಹಾಕ್ರಿ, ಓಕೆ, ಪೂರಿಗೆ, ರೊಟ್ಟಿಗೆ, ಅಕ್ಕಿ ರೊಟ್ಟಿಗೆ, ರಾಗಿ ರೊಟ್ಟಿಗೆ, ನೀವು ಯಾವ ರೊಟ್ಟಿ ಮಾಡಿದ್ರು, ಯಾವ ಚಪಾತಿ ಮಾಡಿದ್ರು, ಯಾವ ಪೂರಿ ಮಾಡಿದ್ರು, ಯಾವ ಸಾಗು ಈರುಳ್ಳಿ ಸಾಗು ಅದ್ಭುತವಾದ್ದು. ಜೊತೆಗೆ ಈರುಳ್ಳಿ ನಿಮಗೆ ಆರೋಗ್ಯದಾಯಕವಾದ್ದು. ಅದ್ರ ಜೊತೆಗೆ ಮಿಕ್ಕಿದ್ದೆಲ್ಲ ಇದರಲ್ಲಿ ಎಣ್ಣೆನಲ್ಲಿ ಈರುಳ್ಳಿನ ಟೊಮೊಟೊನ ಉರಿಯೋದು ಪರಿಯೋದು ಏನಿಲ್ಲ. ಓಕೆ, ನೀರಿನಲ್ಲಿ ಬೇಯಿಸೋದು. ಓಹೋ ಹೋ ಹೋ ಹೋ. ನೀರಿನಲ್ಲಿ ಬೇಯಿಸಿ ಮಾಡ್ತಕ್ಕಂಥ ಸಾಗು. ಓಕೆ, ಮಾಡಕ್ಕೆ ಏನಂತ ಹೇಳಿ ಸರ್? ಈರುಳ್ಳಿ ಸಾಗು ಬೇಕಾಗುವ ಸಾಮಗ್ರಿಗಳು: ಈರುಳ್ಳಿ, ಟೊಮ್ಯಾಟೊ, ಬ್ಯಾಡಗೆ ಮೆಣಸಿನಕಾಯಿ, ಒಣ ಕೊಬ್ಬರಿ ತುರಿ, ಇಂಗು, ಕಡಲೆಬೇಳೆ, ಉದ್ದಿನಬೇಳೆ, ಗಸಗಸೆ, ಧನಿಯಾ, ಕರಿಬೇವು, ಸಾಸಿವೆ, ಜೀರಿಗೆ, ಉಪ್ಪು, ತುಪ್ಪ. ಸಖತ್ತಾಗಿ ಮಾಡ್ಬೋದಾ? ಚೆನ್ನಾಗಿ ಶುರು ಮಾಡೋಣವಾ? ದಯವಿಟ್ಟು ಏನ್ ಕೊಡ್ಲಿವ ನಿಮ್ಗೆ ಫಸ್ಟ್? ನನಗೆ ಒಂದು ತವ ಕೊಡಿ. ಏನಕ್ಕೆ? ಹುರ್ಕೊಳ್ಳಿಕ್ಕೆ. ಹುರ್ಕೊಳಕ್ಕೆ ತವ ಬೇಕಾ ನಿಮ್ಗೆ? ಅದಕ್ಕೆ ಎಣ್ಣೆ ಬೇಡ, ಗಸಗಸೆ ಸಿಯೋದು ಬೇಡ ಅಂತ. ಓಕೆ, ಕಡಲೆಬೇಳೆ, ಗಸಗಸೆ, ಉದ್ದಿನ ಬೇಳೆ ಮೂರನ್ನು ಹಾಕಿದ್ದೀರಾ? ಮೂರನ್ನು ಹಾಕಿದ್ದೀನಿ. ಇದು ಮೂರನ್ನು ಹುರ್ಕೋತಾ ಇದ್ದೀವಿ. ಓಕೆ, ಹೆಂಗಿದೆ ಇದು ಹೊಸ ಎಕ್ಸ್ಪೀರಿಯನ್ಸ್ ನಿಮ್ದು? ಯಾವುದು? ಡ್ಯಾನ್ಸ್ ಮಾಡಿದ್ದೀರಾ, ಹಾಡು ಹೇಳಿದ್ದೀರಾ, ಕುಡಿದಿದ್ದೀರಾ, ಹರ್ಕತೆ ಮಾಡಿದ್ದೀರಾ. ಈ ಕತೆ ಹೆಂಗ್ ಅನಿಸ್ತಾ ಇದೆ ನಿಮ್ಗೆ? ನನಗೆ ಗೊತ್ತಿಲ್ಲಪ್ಪ, ಮುರಳಿನೇ ಹೇಳ್ಬೇಕು. ಅದಕ್ಕೆ ಹೇಳಿದ್ ನಾನು ಅವಾಗ್ಲೇ, ಮುರಳಿ ಮನೋಹರ ಮಧುರ ವಿಹಾರ ಆಶ್ರಿತ ಜನ ಬಂಧುರ ಅಂತ. ಅಂದ್ರೆ ಯಾರ್ಯಾರು ನಿರಾಶ್ರಿತ ಇರ್ತಾರೆ ಅವ್ರಿಗೆಲ್ಲ ಮುರಳಿ ಅನ್ನೋನು ಆಶ್ರಯ ಕೊಡ್ತಾನೆ ಅಂತ. ದೊಡ್ಡ ಮಾತು, ದೊಡ್ಡ ಮಾತು. ಓಕೆ, ಇದಕ್ಕೆ ಧನಿಯನು ಹಾಕೊಳ್ತಾ ಇದ್ದೀನಿ ಇವಾಗ. ಸ್ವಲ್ಪ ಹುರಿದ ನಂತರದಲ್ಲಿ, ಅದು ಕೆಂಪಾದ ನಂತರದಲ್ಲಿ ಧನಿಯನು ಅದಕ್ಕೆ ಹಾಕೊಳ್ತಾ ಇದ್ದೀನಿ. ನೀವು, ನಾನು ಅದನ್ನೇ ಹೇಳ್ತೀನಿ ಯಾವಾಗ್ಲೂ, ಎಲ್ಲ ಕಲ್ತೀರಿ. ಹುಲ್ಲುಕಡ್ಡಿನೂ ಸಮಯಕ್ಕೆ ಆಗಿ ಬರುತ್ತೆ. ಹೌದೌದು, ಹೌದಲ್ಲ? ಹೌದೌದು. ಮೆಣಸಿನ್ಕಾಯಿ ಅದ್ರ ಜೊತೆಗೆ ಹಾಕೋತಾ ಇದ್ದೀನಿ. ಗುರುಜಿ, ಒಂದು ಸ್ಮಾಲ್ ಡೌಟ್ ನನಗೆ. ಹೇಳ್ಮ. ಈ ಡ್ರೆಸ್ ಎಲ್ಲ ಇರ್ತೀರಾ ಮಲ್ಲೂ ನೀವು? ಹೌದು. ಯಾವಾಗ ಇದೆ ಡ್ರೆಸ್ಸಾ? 24x7 ಯಾವಾಗ್ಲೂ ಇದೆ. ಈ ಡ್ರೆಸ್ ತಗೊಂಡು ನೀವು ಪ್ಯಾಂಟ್ ಶರ್ಟ್ ಹಾಕೊಂಡ್ಬಿಟ್ಟು ಯಾರು ಗುರ್ತಿಡಿಯಲ್ಲ ನಿಮ್ಗೆ? ಅಯ್ಯೋ, ಗುರ್ತಿಡಿಯಲ್ಲ ಅಲ್ಲ, ಆವತಿ ಆಗ್ಬಿಡ್ತೀನಿ ಎಲ್ಲದಕ್ಕೂ ಬೆಳಗ್ಗೆ ಇದ್ರೆ. ಅಂದ್ರೆ ಆವತಿ ತಗೊಂಡ್ಬಿಡ್ತಾರೆ ಎಲ್ಲ ಬೆಳಗ್ಗೆ ಇದ್ರೆ. ನಾನೇ ಇರ್ತೀನಪ್ಪ ಎಲ್ಲಾದ್ರಲ್ಲೂ. ಹಂಗಲ್ಲ, ಯಾಕೆ? ಒಳ್ಳೆ ಕತೆ. ಯೂನಿಫಾರ್ಮ್ ಇದು ಏನಿಲ್ವಲ್ಲ? ಯೂನಿಫಾರ್ಮ್ ಇದು. ನಿಮ್ ಯೂನಿಫಾರ್ಮ್ ಇದು? ಅಲ್ಲ, ನನಗೆ ಮಾತ್ರ ಅಲ್ಲ, ಯಾರ ಆಧ್ಯಾತ್ಮಿಕ ಜೀವನದಲ್ಲಿ ಇರ್ತಾರೋ ಅವ್ರಿಗೆಲ್ಲ ಯೂನಿಫಾರ್ಮೇ. ಹಂಗೆಲ್ಲ ಏನಿಲ್ಲ ಸರ್, ನೀವು ಅನ್ಕೊಂಡ್ಬಿಟ್ಟಿದ್ದೀರಾ ಅಷ್ಟೇ. ಕಲ್ಪನೆ. ಈ ಡ್ರೆಸ್ ಹಾಕೊಂಡು ಆಧ್ಯಾತ್ಮಿಕ ಜೀವನ ಮಾಡಕ್ಕಾಗಲ್ವಾ? ಮಾಡ್ಬೋದು. ಬಿಳಿ ಡ್ರೆಸ್ ಹಾಕೊಂಡು ಮಾಡಕ್ಕಾಗಲ್ಲ? ಮಾಡ್ಬೋದು. ಕಲರ್ ಡ್ರೆಸ್ ಹಾಕೊಂಡು ಮಾಡಕ್ಕಾಗಲ್ಲ? ಮಾಡ್ಬೋದು. ಮಾಡ್ಬೋದು. ಮತ್ತೆ ಇದೇನು? ಇದು ಏನಿದು? ಪ್ರತಿಯೊಂದಕ್ಕೂ ಒಂದು ಯೂನಿಫಾರ್ಮ್ ಇರಬೇಕು. ಅಲ್ಲಲ್ಲ, ಈಗ ಅಡಿಗೆ ಮಾಡೋರು ಟೋಪಿ ಹಾಕೊಂಡಿದ್ರೆ ಅವಾಗ್ಲೇ ಏನಕ್ಕೆ? ಕೂದಲು ಬಿದ್ದೋಗುತ್ತೆ ಅಂತ. ಕೂದಲು ಬಿದ್ದೋಗುತ್ತೆ ಅಂತ ಅಷ್ಟೇ, ವೆರಿ ಸಿಂಪಲ್. ಇದನ್ನ ಹಾಕೊಂಡಾಗ ಎದುರುಗಡೆ ಇರೋರು ನಿಮ್ಮನ್ನ ನೋಡಿದ ಭಾವನೆನಲ್ಲಿ ನಮ್ಮನ್ನ ನೋಡಲ್ಲ. ಅದೇ ಗೊತ್ತಾಗಿಲ್ಲ ಅಂದ್ರೆ ಗೊತ್ತಾಗುತ್ತೆ ಏನು ಅಂತಂದ್ರೆ, ನಿಮ್ಮನ್ನ ಯಾರು ಬೇಕಾದ್ರೂ ಇಷ್ಟಪಡ್ಬೋದು, ಯಾರು ಬೇಕಾದ್ರೂ ಕರಿಬೋದು, ಯಾರು ಬೇಕಾದ್ರೂ ಏನಕ್ಕಾದ್ರೂ ಹೇಳ್ಬೋದು. ನಿಮ್ಗೂ ಇಷ್ಟಪಡ್ಬೋದು, ನಮ್ಮನ್ನು ಇಷ್ಟಪಡ್ಬೋದು. ಆದ್ರೆ ಯಾರು ಕರಿಯಕ್ಕಾಗಲ್ಲ. ಅಯ್ಯೋ, ಅವ್ರ ಗುರುಗಳು ಅಂತಾರೆ, ಸ್ವಾಮಿಗಳೇ ಅಂತಾರೆ. ಯಾವ್ದಾವ್ದು ಕರೀತಾರಪ್ಪ. ಅಯ್ಯೋ, ನಿಮ್ಮನ್ನ ಎಲ್ಲದಕ್ಕೂ ಕರೀತಾರೆ, ನಮ್ಮನ್ನ ಯಾವ್ದಕ್ಕೂ ಕರೀಲ್ಲ. ಗುರುಜಿ, ಒಂದ್ ನಿಮಿಷ. ಏನದು ಪೂರ್ತಿ? ಕರ್ಬೇವಿನ ಸೊಪ್ಪಲ್ಲ? ಹೇಳಿ ಅದೇನ ಕಾಲ ಎಳಿತಿದ್ದಲ್ಲ. ನಾನೇ ಕಾಲ ಹೇಳಿಲ್ಲ, ಇದೊಳ್ಳೆ ಕತೆ. ಸುಮ್ಮನೆ ಕೇಳಿದೆ, ಯಾಕಂದ್ರೆ ನಾವು ಇದೆಲ್ಲ ಸ್ವಲ್ಪ ನಮ್ಗೆ ಟಚ್ ಅಲ್ಲೆಲ್ಲ ಇಲ್ಲ, ಅದಕ್ಕೆ ಕೇಳಿ. ಅದಕ್ಕೆ ಒಂದ್ ದಿವ್ಸ ಅಲ್ಲ, ನಾನು ಅನ್ಕೊಂಡಿದ್ದೀನಿ ಇದು ಮುಗಿಯೋಷ್ಟ್ರೊಳಗಡೆ ಮುರಳಿಗೆ ದೀಕ್ಷೆ ಕೊಟ್ಬಿಟ್ರೆ ಎಲ್ಲ ಅನುಭವಗಳಾಗಿದೆ ಮುರಳಿಗೆ. ಇದೊಂದು ಆಗ್ಬಿಡ್ಲಿ ಅಂತ ಹುರ್ಕೊಂಡಾಗಿದೆ. ಇದನ್ನೊಂಚೂರು ಇದ್ರೊಳಗಡೆ ಹಾಕೊಳ್ತಾ ಇದ್ದೀನಿ, ಜಾರ್ ಒಳಗಡೆಗೆ ಪುಡಿ ಮಾಡ್ಕೊಳ್ಳಿಕ್ಕೆ. ಇನ್ನೊಂಚೂರು ಕೊಬ್ಬರಿ ಹುರ್ಕೊಂಡ್ಬಿಡ್ಬೇಕು. ಕೊಬ್ಬರಿನೂ ಉರಿಸ್ತೀರಾ? ಈಗ ಕೊಬ್ಬರಿ ಹುರ್ಕೊಂಡ್ರೆ ಮುಗೀತು, ಅದನ್ನ ರುಬ್ಕೊಂಡ್ಬಿಡ್ಬೋದು. ಆಮೇಲೆ ಹೇಗಿದ್ದೀರಿ? ಏನ್ ನಡೀತಾರೆ ಗುರುಜಿ? ನಿಮ್ದು ಹೇಳ್ಬೇಕು, ಹೆಂಗಿದೆ? ಜನಗಳೆಲ್ಲ ಏನ್ ಕೇಳ್ತಿದ್ರೆ? ಇದೇನ್ ಸಾರಿ ಒಂದ್ ಬಿಟ್ಟಿರಿ, ಇದು ಶುರು ಮಾಡ್ಬಿಟ್ರ ಅಂದ್ರ? ಇದೊಂದು ಬಿಟ್ಟಿರೋದೇನ್ ಬಂತಲ್ಲಿ? ಬಹಳ ಜನ ಖುಷಿ ಪಟ್ಟಿದ್ದಾರೆ, ದೇವ್ರ ಕಾರ್ಯಕ್ರಮ ನೋಡಿ ಬಹಳ ಖುಷಿ ಪಟ್ಟಿದ್ದಾರೆ, ನಿಜವಾಗ್ಲೂ ಇಷ್ಟಪಟ್ಟಿದ್ದಾರೆ, ನಿಜವಾಗ್ಲೂ ಫೋನ್ ಮಾಡ್ತಾರೆ, ಕೇಳ್ತಾರೆ ಸರ್, ಕೇಳ್ತಾರೆ. ಯಾಕಂದ್ರೆ ಇದೆಲ್ಲ ಟ್ಯಾಲೆಂಟ್ ಇದು, ಇದೇನೇನು ಮ್ಯಾಜಿಕ್ ಮಾಡೋದಲ್ಲ, ಇದು ಅವ್ರು ಕಲ್ತಿರ್ಬೇಕು. ಪ್ರತಿಯೊಂದು ಕಲ್ತೆ ಮಾಡೋಕ್ಕಾಗೋದು. ಅದಕ್ಕೆ ಹೇಳೋದು, ನೀವು ಕಲ್ತಿರಿ ನಿಮ್ಮ ಉಪಯೋಗಕ್ಕೆ.
ಹೌದು. ಆನಂತರ ಇದು ಕೆಂಪಗಾಗೋ ಥರ ಹುರ್ಕೋಬೇಕು. ಓಕೆ. ಬಟ್ ಎಲ್ಲರಿಗೂ ಒಂದೇ ಪ್ರಶ್ನೆ, ಏನ್ ಡ್ಯಾನ್ಸ್ ಮಾಡ್ತಾರ್ರಿ ಗುರುಜಿ ಅಂತ. ಅಯ್ಯೋ, ಅದೊಂದು ಪ್ರಶ್ನೆ ಮಾತ್ರ ಎಲ್ಲರೂ ಕೇಳ್ತಾರೆ ನನಗೆ. ಸರಿ ತದಿ ಮಿದಾಗ ಜೋಣ ತಗ ತಳಂಗು ತಗ ತದಿ ಗಿಣ ತೋಮ್ ತಡಿಂಕು ತಗ ತಡಿಂಕು ತಗ ತಾಮ್ ಕಿರಡ್ಗದ ತಳಾಂಕು ತಗ ತಗ ತಡಿಂಕು ತಡಿಂಕು ತಗ ತೈ ಕಿರಡ್ಗದ ತಳಾಂಕು ತಗ ತಡಿಂಕು ತಡಿಂಕು ತಗ ತಡಿಂಕು ತೈ ತಡಿಂಕು ತೈ ತಡಿಂಕು ತಡಿಂಕು ತಗ ತಗ ತಡಿಂಕು ತಡಿಂಕು ತಗ ತಾಮ್ ದೀಮ್ ದಮ್. ಸಖತ್ತಾಗಿ ಹೇಳ್ತೀರಾ ಬಿಡಿ. ನಿಮ್ಗೆ ಹೇಳ್ತಲ್ಲ, ಚಾನ್ಸ್ ಸಿಕ್ಕಿಲ್ಲ ಅಷ್ಟೇ, ಕರೆಕ್ಟಾಗಿ ಸಿಕ್ಬಿಟ್ರೆ ಮುಗೀತ್ ಕತೆ. ಅದು ಸರಿನೇ. ಆನ್ ಮಾಡ್ಲಾ? ಮಾಡಿ ಮಾಡಿ. ಈಗೊಂದು ಇದನ್ನ ಕೊಡಿ. ಏನಕ್ಕೆ? ಈರುಳ್ಳಿ ಮತ್ತೆ ಟೊಮೆಟೊ ಬೇಯಿಸ್ಕೋಬೇಕು. ಬೇಯಿಸ್ಕೋಬೇಕಾ? ಅದ್ರೊಳಗೆ ಸಾಂಬಾರ್ ಮಾಡ್ಬಿಡ್ತೀರಾ? ಓ, ಈರುಳ್ಳಿಗೆ ಮಾಡ್ಬಿಡಿ. ಎಲ್ಲ ಸಾಂಬಾರ್ ಗೀಮಾರ್ ಎಲ್ಲ ಈರುಳ್ಳಿಗೆ ಮಾಡ್ಬಿಡ್ಬೇಕು. ಈರುಳ್ಳಿ ಆಯ್ತಾ? ಹೌದು. ನೀರ್ನಲ್ಲಿ ಬೇಯಿಸ್ಕೊತಾ ಇದ್ದೀವಿ. ಅದೇ ನೀರಿಗೆ ರುಬ್ಬಿಟ್ಟು ಹಾಕ್ತೀವಿ. ರುಬ್ಬಾಕ್ತೀವಿ. ಎಷ್ಟೊಂದು 15-20 ನಿಮಿಷಕ್ಕೆ ಸಾಂಬಾರ್ ಮಾಡ್ಕೋಬೋದಾ? ಸಾಗುನಾ? ನಿಮ್ಮ 10 ನಿಮಿಷ ಸಾಕು. 10 ನಿಮಿಷ ಸಾಕಂತೀರಾ? ನೀವು ಅದು ಆಯ್ತಲ್ವಾ? ರುಬ್ಬಿದ್ರೆ ಇದಕ್ಕೆ ಹಾಕಿದ್ರೆ ಮುಗೀತಂತೀರಾ? ಇದನ್ನ ಹಾಕಿದ್ರೆ ಮುಗ್ದೋಯ್ತು. ಇನ್ನೇನು ಕೇಳ್ಬೇಕು ಅಂತಿದ್ದಲ್ಲ ಮಕ್ಕಳೇನ? ಕೇಳುದಲ್ಲ ಅಷ್ಟೇ. ಏನ್ ಕೇಳ್ತಾನೆ ಇರೋದ ಕೆಲಸ? ಒಳ್ಳೆ ಕತೆ ಸಿಕ್ಬಿಡಿರೋದೇನು ಕೇಳ್ತಾನೆ ಇರೋದ ನಿಮ್ನ? ಹೇಳ್ತಿರ್ಬೇಕು, ತಗತಿರ್ಬೇಕು. ಒಳ್ಳೆ ಕತೆ ಆಯ್ತು. ನಿನ್ಗಲ್ಲ, ನಾವು ಏನಂದ್ರೆ ಹೊಸದ್ ಏನೇನು ಅಡಿಗೆ ಮಾಡ್ತೀರ ಅನ್ನೋದೇ ನಮ್ ಕಾನ್ಸಂಟ್ರೇಷನ್. ಅಡಿಗೆ, ಊಟ, ತಿಂಡಿ ಇದೆ ನಮ್ದೆಲ್ಲ ಪೂರ್ತಿ. ನಿಜವಾಗ್ಲೂ ಕಲಿಯೋದು ಏನಿಲ್ಲ. ಇದು ಬೆಂದ್ರೆ ಆಯ್ತು. ಓಹೋ. ನೀನು ಒಗ್ಗರಣೆಗೆ ಹಾಕಿದಾಗ ಬೇರೆ ಸ್ಮೆಲ್ ಬರುತ್ತೆ. ನೀರಲ್ಲಿ ಬೇಯಿಸಿದಾಗ ಈರುಳ್ಳಿನ ಅದ್ರ ಸ್ಮೆಲ್ಲೇ ಬೇರೆ. ಸಾಫ್ಟ್ ಆಗಿರುತ್ತೆ. ಕರಂ ಆಗಲ್ಲ. ಇದು ಬೇರೆ ಬೇರೆ ತರ ಸ್ಮೆಲ್ಲೇ ಬರ್ತಾ ಇದೆ. ಓಕೆ. ಇದು ಕೆಂಪಗೆ ಬೇಯಬೇಕು. ಓಕೆ ಓಕೆ. ನೀನ್ ಈ ಎಣ್ಣೆನಲ್ಲಿ ಹೆಂಗ್ ಬಟ್ ಎಣ್ಣೆಯಲ್ಲಿ ಕೆಂಪು ಬೈ ನೀರಲ್ಲಿ ಕೆಂಪಾಗುತ್ತೆ. ಬೇಯಬೇಕು. ಓಹೋ. ನಾನು ನಿನ್ನ ಹತ್ರ ಕ್ಲಾಸಿಗೆ ಬರ್ಬೇಕಪ್ಪ. ಯಾವ ಕ್ಲಾಸ್ಗೆ? ದಪ್ಪ ಆಗಕ್ಕೆ. ಅದಕ್ಕೇನು ಕ್ಲಾಸ್ ಬೇಕಾಗಿಲ್ಲ. ಮತ್ತೆ ಒಳ್ಳೆ ಮನಸ್ಸಿರ್ಬೇಕು. ಹೌದಾ? ಸಂಬಂಧ ಅಲ್ಲ, ಇಂಡೈರೆಕ್ಟ್ ಆಗಿ ನಮ್ಗೆ ಇಲ್ಲ ಅಂತಿದೀಯ. ಒಳ್ಳೆ ಮನಸ್ಸಿರೋರ್ಗೆ ಅಷ್ಟೇನೆ ದೇಹ. ಏನಿಲ್ಲ, ನಿನ್ ಜಾಗದಲ್ಲಿ ನಾನ್ ನಿಂತ್ಕೋಬೇಕು ಅನ್ನೋ. ಮಾಡ್ಕೊಡ್ತಾ ತಿಂದು 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 ಒಂದ್ ವರ್ಷದ ಮೇಲೆ ಒಂದ್ ದಿವಸ ಆಯ್ತು ಬಂದಾಗ ಹೆಂಗಿದೆ. ದಯವಿಟ್ಟು ಹಂಗೆ ಹೇಳ್ಬಿಡಿ. ಹಿಂಗ್ ಇಟ್ಕೊಂಡು ಮಾತಾಡಿ ಒಂದ್ಸರಿ. ಈ ಕಡೆ ಅಲ್ವಾ ನೋಡಿ. ಇಲ್ಲಿಗೆ ಬಂದ್ಮೇಲೆ ದಪ್ಪ ಆಗಿರೋದು. ಅದಕ್ಕೆ ಕಾರಣ ZTV ಒಗ್ಗರಣೆ ಡಬ್ಬಿ. ನಮ್ಗೆ ಇನ್ನೂ ಯಾವ ಕೈಲಿ ಯಾವ್ದು ಹಿಡ್ಕೋಬೇಕು ಅಂತ ಗೊತ್ತಿಲ್ಲ. ನಿಧಾನಕ್ಕೆ ಕಲ್ತ್ಕೊತಾ ಇದೀವಿ. ನಾವು ಹಳ್ಳಿ ಜನ ಹೆಂಗೋ ಹಿಡ್ಕೊಂಡು ಹಾಕಿ ಉಯ್ದು ಮಾಡ್ತಿದ್ವಿ. ಕರ್ಕೊಂಬಂದವ್ರೆ, ದಯವಿಟ್ಟು ಅನುಸರಿಸ್ಕೊಳ್ಳಿ. ಇವಾಗ ಡ್ರೈ ಆಗೋದಿಲ್ಲ. ಇವಾಗ ಡ್ರೈ ಆಗ್ಬೇಕಲ್ಲ, ಯಾಕೆಂದ್ರೆ ಟೊಮೊಟೊಲ್ಲೂ ನೀರಿದೆ. ಹೌದೌದು. ಈರುಳ್ಳಿಲೂ ನೀರು ಹಾಕಿ ಬೇಯಿಸಿದೀವಿ. ಹೌದು. ಇವೆರಡು ಡ್ರೈ ಆಗ್ತದೆ. ಇದೊಂದು ಹಂತಕ್ಕೆ ಬಂದಿದೆ. ಮಸಾಲೆ ಪುಡಿ. ಓಕೆ. ಇದನ್ನ ಆ ಸಾಗುಗೆ ಮಿಕ್ಸ್ ಮಾಡ್ಕೊಳ್ತಾ ಇದೀವಿ. ಇಲ್ಲಿ ನಾವು ಎಣ್ಣೆಯ ಉಪಯೋಗಿಸೇ ಮಾಡ್ತಾ ಇದೀವಿ ಅಂತ ಅನ್ಕೊಳ್ತಾ ಇದೀನಿ ಇವತ್ತು. ಎಲ್ಲಿ ಮಾಡ್ತಿದ್ದಿ? ಎಣ್ಣೆ ಏನು ಹಾಕಿಲ್ವಲ್ಲ ಇವತ್ತು? ಎಣ್ಣೆ ಹಾಕ್ತಿಲ್ಲ. ಓಕೆ. ಆ ನಂತರದಲ್ಲಿ ನಿನಗೆ ಬೇಕಾದ್ರೆ ನಮ್ದು ಒಗ್ಗರಣೆ ಡಬ್ಬಿ ಆಗಿರೋದ್ರಿಂದ ಒಂದು ಒಗ್ಗರಣೆನ ಹಾಕೊಂಡ್ರೆ, ನೀವು ಕೊಬ್ಬರಿ ಹಾಕೊಂಡಿರ್ತೀರಲ್ಲ, ಹೌದೌದು, ಮಿಕ್ಸಿನಲ್ಲಿ ಕೆಳಗಡೆ ಅಂಟ್ಕೊಂಡಿರುತ್ತೆ. ಹೌದೌದು. ತೆಗೆದು ಗಟ್ಟಿ ಗೊಜ್ತರ ಇರುತ್ತೆ. ಇದು ಗಟ್ಟಿ ನೀರು ಮಾಡ್ಕೋಬಹುದು, ನೀರು ಮಾಡ್ಕೋಬಹುದು. ಓಕೆ. ಇದಕ್ಕೆ ಉಪ್ಪು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಬಳಸಿ. ನೀರೇನ್ ಬೇಡ ಅಂತೀರ ಇದಕ್ಕೆ? ಹಾಕೊಳ್ಳಲ್ಲ, ಇನ್ನೂ ಒಂದು ಸ್ವಲ್ಪ ನೀರು ಹಾಕೊಳ್ಳೋಣ. ಸ್ವಲ್ಪ ನೀರು ಬೇಕು. ಮಸಾಲೆ ಬೇಯಬೇಕು, ಅದಕ್ಕೆ ನೀರು ಬೇಕು. ಟೊಮೆಟೊ ಮತ್ತು ಈರುಳ್ಳಿಯನ್ನ ನೀರಲ್ಲಿ ಬೇಯಿಸ್ಕೊಂಡು ಮಾಡಿರುವಂತಹ ಅತ್ಯುತ್ತಮವಾದಂತಹ ಸಾಗುವನ್ನ ಮಾಡಿ ತೋರಿಸಿದರೆ ನಮ್ಮ ರಿಷಿಕುಮಾರ್ ಸ್ವಾಮೀಜಿಯವರು. ರೆಡಿ 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 ರೆಡಿ. ಏನ್ ಮಾಡೋಣ ಈಗ? ಸ್ಟವ್ ಆಫ್ ಮಾಡೋಣ. ಮಾಡಿ. ಇದು ಒಗ್ಗರಣೆ ಕಾರ್ಯಕ್ರಮ ಆಗಿರೋದ್ರಿಂದ ಒಗ್ಗರಣೆ ಹಾಕೋಣ ಅಂತ. ಹಾಕಿ ಚೂರು ತುಪ್ಪ ಹಾಕೊಂಡು. ಓಕೆ. ಚೂರು ಸಾಸಿವೆ ಹಾಕ್ಕೊಂಡೆ, ಜೀರಿಗೆ ಹಾಕ್ಕೊಂಡೆ. ಓಕೆ. ಚೂರು ಕರಿಬೇವು ಹಾಕ್ಕೊಂಡೆ. ಚೂರು ಹಿಂಗ್ ಪುಡಿ ಹಾಕ್ಕೊಂಡೆ. ಓಕೆ ಓಕೆ ಓಕೆ. ಆಯ್ತಲ್ಲ? ಇದನ್ನ ಹಾಕಿ ಆಫ್ ಮಾಡಿಬಿಟ್ರೆ ಹಾಕಿ
ಒಳ್ಳೆ ಸಾಗು. ಆರೋಗ್ಯ, ಆಯುಷು, ಐಶ್ವರ್ಯ, ಇಡೀ ಜೀವನ ಇದರೊಳಗೆ ಇದೆ. ಓಕೆ, ಎಲ್ಲ ಉಡ್ಕೊಳ್ತಾ ಇದೀವಿ. ಆಯುಷು, ಐಶ್ವರ್ಯ ಎಲ್ಲ ಉಡ್ಕೊಂಡು ಬರ್ತೀವಿ. ನಮ್ಮ ರಿಷಿಕುಮಾರ್ ಸ್ವಾಮೀಜಿಯವರು ಅದ್ಭುತವಾಗಿರುವಂತ ಈರುಳ್ಳಿ ಮತ್ತು ಟೊಮೆಟೊದ ಸಾಗುವನ್ನ ಯಾವ ರೀತಿ ಮಾಡ್ಬೋದು ಅಂತ ತೋರಿಸಿದ್ದಾರೆ. ಇದನ್ನ ಯಾವ ರೀತಿ ಮಾಡಿದ್ರು ನೋಡ್ಕೊಂಡಿಲ್ಲ ಅಂದ್ರೆ ನೋಡ್ಕೊಳ್ಳಿ, ಬರ್ಕೊಂಡಿಲ್ಲ ಅಂದ್ರೆ ಬರ್ಕೊಳ್ಳಿ, ನೋಡ್ಕೊಳ್ಳಿ, ಬರ್ಕೊಳ್ಳಿ, ಮಾಡ್ಕೊಂಡು ತಿನ್ಕೊಳ್ಳಿ. ಈರುಳ್ಳಿ ಸಾಗು ಮಾಡುವ ವಿಧಾನ: ಒಂದು ಪ್ಯಾನ್ಗೆ ಗಸಗಸೆ, ಉದ್ದಿನ ಬೇಳೆ, ಕಡಲೆಬೇಳೆ, ಧನಿಯಾ, ಬ್ಯಾಡಗೆ ಮೆಣಸಿನಕಾಯಿ, ಕರಿಬೇವು ಹಾಕಿ ಹುರಿದು ನಂತರ ಒಣಕೊಬ್ಬರಿ ತುರಿ ಸೇರಿಸಿ ಮಿಕ್ಸಿ ಜಾರ್ಗೆ ಹಾಕಿ ಪುಡಿ ಮಾಡಿಕೊಳ್ಳಿ. ಬಾಣಲಿಗೆ ನೀರು, ಈರುಳ್ಳಿ ಹಾಕಿ ಬೇಯಿಸಿ. ನಂತರ ಟೊಮ್ಯಾಟೊ, ತಯಾರಿಸಿಕೊಂಡ ಮಸಾಲಾ ಪುಡಿ, ಉಪ್ಪು ಹಾಕಿ ಬೇಯಿಸಿ ಸಾಗು ತಯಾರಿಸಿಕೊಳ್ಳಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ಸಾಸಿವೆ, ಜೀರಿಗೆ, ಕರಿಬೇವು, ಇಂಗು ಹಾಕಿ ಒಗ್ಗರಣೆ ಮಾಡಿ ತಯಾರಿಸಿಕೊಂಡ ಸಾಗುಗೆ ಹಾಕಿದರೆ ಈರುಳ್ಳಿ ಸಾಗು ಸವಿಯಲು ಸಿದ್ಧ. ಓಕೆ, ಗುರೂಜಿಯವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಯಾಕಂದರೆ ಇಲ್ಲೆಲ್ಲೂ ತುಪ್ಪನೆಲ್ಲ ಉಪಯೋಗಿಸ್ಕೊಳ್ಳಿಲ್ಲ. ಏನಕ್ಕೆ ಅಂದರೆ ಒಗ್ಗರಣೆಗೆ ಹಾಕಿದ್ರು ಅದು ಬಿಟ್ಟರೆ ಎಲ್ಲೋ ಒಂದು ಕಡೆ ಚೆನ್ನಾಗೇ ಮಾಡೋದು ಅಂತ ಅನ್ನಿಸ್ತು. ಯಾವ ರೀತಿ ಇರ್ಬೋದು? ದಿನ ಮಕ್ಕನೇ ನೋಡ್ತಾ ಇರ್ತೀನಿ. ಯಾಕೆಂದ್ರೆ ಮುರಳಿ ಆ ಮಕ್ಕದಲ್ಲಿ ಹಿಂಗೆ ಅನ್ಕೊಂಬಿಟ್ಟ ಅಂದ್ರೆ ಭಯ ನಂಗೆ, ಎಲ್ಲಿ ಗ್ರಾಚಾರ ಅಂತ. ಈ ಪಾಟಿ ತಂದ್ಕೊಟ್ಟು, ಈರುಳ್ಳಿ ತಂದ್ಕೊಟ್ಟಿದೀವಿ, ಟೊಮೆಟೊ ತಂದ್ಕೊಟ್ಟಿದೀವಿ, ಮೆಂತ್ಯ ತಂದ್ಕೊಂಡು ನೀವು ಕೇಳಿದೆಲ್ಲ ತಂದ್ಕೊಟ್ಟಿದೀವಿ, ಹಿಂಗೆ ಮಾಡಿ ಕೈತಲ್ಲಿ ಒಯ್ಯ ಅನ್ಬಿಡ್ತಾನೇನೋ ಅಂತ ಭಯ. ಅದಕ್ಕೆ ಮಕ್ಕನೇ ನೋಡ್ತಾರೆ. ಚೆನ್ನಾಗಿದೆ. ಖಾರ ಆಗಿರೋ ಏನೂ ಇಲ್ಲ. ಮಕ್ಕಳಿಗೆ, ವಯಸ್ಸಾದವ್ರಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಒಂಥರ ಹೆವಿ ಸ್ಪೈಸಿ, ಹೆವಿ ಮಸಾಲೆ ಪುಡಿ ಎಲ್ಲ ಹಾಕಿ ಮಾಡಿರೋ ಥರ ಏನೂ ಇಲ್ಲ. ಇದೊಂಥರ ಹೌದು, ಪೂರಿಗೆ ಸಾಧಾರಣವಾಗಿ ಸಾಗು ನಾವು ಹೇಗೆ ಮಾಡ್ಕೊಳ್ತೀವಿ, ಇದಕ್ಕೊಂದು ಸ್ವಲ್ಪ ಚಟ್ನಿ ಮಾಡಿ ಇಟ್ಕೊಂಡ್ರೆ ಪಕ್ಕದಲ್ಲಿ ಅದ್ಭುತವಾಗಿ ಬಾರ್ಸಾಕ್ಬಿಡ್ಬೋದು. ಚೆನ್ನಾಗಿದೆ ಸಾಗು. ಒಂಥರ ಹೆವಿಯಾಗಿ ಎಲ್ಲ ಏನೂ ಇಲ್ಲ, ನೀಟ್ ಸಖತ್ತಾಗಿದೆ. ಯಾವಾಗಲೂ ಹೆವಿಯಾಗಿರೋ ತಿಂತಾಯಿದ್ರೆ ಇದ್ರ ಬೆಲೆ ಗೊತ್ತಾಗುತ್ತೆ ನಮಗೆ. ಓ, ಇದು ಚೆನ್ನಾಗಿರುತ್ತೆ ಅಂತ. ಸಖತ್ತಾಗಿದೆ ಗುರುಜಿ. ನಮಗೇನೋ ಸ್ವಲ್ಪ ಖಾರ ಕಡಿಮೆ ಅನ್ನಿಸ್ತು. ನೀವು ಗಸಗಸೆ ಹಾಕಿರೋದೆಲ್ಲ ಫ್ಲೇವರು ಚೆನ್ನಾಗಿ ಬರ್ತದೆ. ತುಂಬ ಚೆನ್ನಾಗಿ. ಯೂಶಲಿ ಗಸಗಸೆ ಎಲ್ಲ ಯೂಸ್ ಮಾಡಲ್ಲ. ಅದು ಯೂಸ್ ಮಾಡಿದ್ರೆ ಬೇರೆ ಹಸಿ ಮಸಾಲ ಹಾಕ್ಬಿಡ್ತಾರೆ. ಇಲ್ಲಿ ನಾವು ಡ್ರೈ ಮಸಾಲ ಮಾಡಿಕೊಂಡು ಇದು ಹಾಕಿರೋದ್ರಿಂದ ಹೌದು, ಚೆನ್ನಾಗಿದೆ. ತುಂಬ ಚೆನ್ನಾಗಿ ಮಾಡಿದ್ದೀರಾ ಗುರುಜಿ. ಇನ್ನು ಹೊಸ ಹೊಸ ಅಡುಗೆಗಳು ನಿಮ್ಮಿಂದ ಬರಬೇಕು. ಖಂಡಿತ ಹೊಸ ಹೊಸ ಆವಿಷ್ಕಾರಗಳು ನಾವು ನೋಡಬೇಕು. ಅಯ್ಯೋ. ಜನ ನೋಡ್ಕೋಬೇಕು, ಬರ್ಕೋಬೇಕು, ಬಾಯಿ ತುಂಬ ತಿನ್ಕೋಬೇಕು. ದಯವಿಟ್ಟು ತಿನ್ಕಳಿ, ಬರ್ಕಳಿ, ಮಾತ್ರ ನೋಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಮುರಳಿನ. ಥ್ಯಾಂಕ್ ಯು ಸರ್. ಯಾರ ಮನೆಯ ರುಚಿನ ತೋರಿಸ್ಲಿಕ್ಕೆ ಬಂದಿದ್ದಾರೆ, ಯಾವ ಅಡುಗೆ ಮಾಡ್ತಾ ಇದ್ದಾರೆ, ನಾವೆಲ್ಲ ಕಾಯ್ತಾ ಇದೀವಿ. ಬೇಗ ಹೇಳಿಪ್ಪ, ಏನ್ ಮಾಡ್ತಾ ಇದ್ದಾರೆ ಅಂತ ಇದ್ದೀರಾ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಮೇಡಮ್ ನಮಸ್ಕಾರ. ನಮಸ್ಕಾರ. ಏನ್ ನಿಮ್ಮ ಹೆಸರು? ಆರ್ತಿ. ಆರ್ತಿ, ಹೇಳಿದೆ ನಿಮ್ಮ ಮನೆ? ನಮ್ಮ ಮನೆ ಬನ್ನೇರ್ಘಟ್ಟ ರೋಡ್. ನಾವೇನು ಬರಲ್ಲ, ಯಾಕೆ ಅಷ್ಟೊಂದು ಭಯ ಬಿಟ್ಕೊಂಡು ಹೇಳ್ತೀರಾ? ಎಲ್ಲಿ? ಬನ್ನೇರ್ಘಟ್ಟನಲ್ಲಿ ಅರಿಕೆರೆ ಮೈಕೋಲಿ ಔಟ್. ನ್ಯಾಷನಲ್ ಪಾರ್ಕ್ ಎಲ್ಲ ಇದೆ, ಹುಷಾರಾಗಿರಿ. ಅಲ್ಲಿ ಆನೆಗಳೆಲ್ಲ ಈಚೆ ಬರ್ತಾ ಇರುತ್ತೆ. ಏನ್ ಮಾಡ್ಕೊಂಡಿದ್ದೀರಾ ನೀವು? ನಾನು ಹೌಸ್ ವೈಫ್ ಆಗಿ ಇದ್ದೀನಿ. ಓಕೆ. ಯಜಮಾನರು ಸಾಫ್ಟ್ವೇರ್ ಕಂಪನಿಯಲ್ಲಿ ಪ್ರಾಜೆಕ್ಟ್ ಮ್ಯಾನೇಜರ್. ಅಮೋಘ್ ಗೋನ್ವರ್. ಓಕೆ. ಎಷ್ಟು ಜನ ಮಕ್ಕಳು? ಒಂದೇ ಮಗಳು. ಏನು ಮಗಳ? ಏನು ಮಗಳ ಹೆಸರು? ಅಹನ. ಓಕೆ. ಏನ್ ಮಾಡ್ತಾ ಇದೀರಾ ನಮ್ಮ ಕಾರ್ಯಕ್ರಮದಲ್ಲಿ? ಇವತ್ತು ನಾನು ಬಾಂಬೆಯಲ್ಲಿ ಹುಟ್ಟು ಬೆಳೆದಿದ್ದಕ್ಕೆ ಅಲ್ಲಿಂದ ಸ್ಪೆಷಲ್ ವಡಪಾವ್ ಮಾಡ್ತಾ ಇದ್ದೀನಿ. ಸಖತ್ ವಡಪಾವ್ ಯಾರು ತೋರಿಸಿಲ್ಲ, ಮಾಡ್ರಿ. ವಡಪಾವ್ ಮಾಡಕ್ಕೆ ಏನೇನ್ ತಂದಿದ್ದೀರಾ ಹೇಳ್ರಿ. ವಡಪಾವ್ ಬೇಕಾಗುವ ಸಾಮಗ್ರಿಗಳು: ಪಾವ್ ಬನ್, ಬೇಯಿಸಿದ ಆಲೂಗೆಡ್ಡೆ, ಕಡಲೆ ಹಿಟ್ಟು, ಅರಿಶಿನ, ಇಂಗು, ಚಾಟ್ ಮಸಾಲ, ಹಸಿರು ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಈರುಳ್ಳಿ, ಜೀರಿಗೆ, ಕೊತ್ತಂಬರಿ ಸೊಪ್ಪು, ನಿಂಬೆ ರಸ, ಒಣ ಕೊಬ್ಬರಿ, ಉಪ್ಪು, ಎಣ್ಣೆ. ಶುರು ಮಾಡ್ಬೋದಾ? ಅಡುಗೆ ಮಾಡ್ತೀರಾ ಮನೇಲಿ ನೀವೇನೆ? ನೋ ಪ್ರಾಬ್ಲಮ್. ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ಏನ್ ಕೊಡ್ಲಿ ಫಸ್ಟ್ ನಿಮ್ಗೆ ಇವಾಗ? ನಾನು ಆಲೂ ತಗೊಳ್ತೀನಿ. ತಗೊಳ್ಳಿ. ಏನ್ ಬೇಕು? ಒಂದು ಮಿಕ್ಸಿಂಗ್ ಬೌಲ್. ಮಿಕ್ಸಿಂಗ್ ಬೌಲ್ ಬೇಕು. ತಗೊಳ್ಳಿ. ಇದು ಆಲೂ ಬಾಯ್ಲ್ ಮಾಡಿದ್ದು ಸ್ಮ್ಯಾಶ್ ಮಾಡ್ಕೊಂತೀನಿ ನಾನು. ಮಾಡಿ. ಎಲ್ಲಿ ಹೋಗ್ತಾರೆ ಸ್ಯಾಟರ್ಡೆ ಸಂಡೇ ಯಜಮಾನ್ರು ನಿಮ್ಮನ್ನ ಕರ್ಕೊಂಡು? ಸ್ಯಾಟರ್ಡೆ ಸಂಡೇ ಪಕ್ಕ ಹೊರಗೆ ಕರ್ಕೊಂಡು ಹೋಗ್ತಾರೆ. ಹೋಗ್ಲೇಬೇಕು. ಹೌದು, ಕರ್ಕೊಂಡು ಹೋಗ್ತಾರೆ ಪಾಪ. ನೀವು ಪಾಪ ಅಲ್ಲ, ನೀವು ಬಿಡಲ್ವಲ್ಲ ಅವ್ರನ್ನ? ಇಲ್ಲ, ಬಿಡೋದು. 5 ದಿನ ಕೆಲಸ ಮಾಡಿರ್ತೀವಿ, ರೆಸ್ಟ್ ಮಾಡಿ ಅಂತ ಹೇಳೋದಿಲ್ಲ. ಬರೀ ಸ್ಯಾಟರ್ಡೆ ಮಾತ್ರ, ಸಂಡೇ ರೆಸ್ಟ್ ಮಾಡಿ ಅಂತ ಹೇಳ್ತೀವಲ್ಲ. ಓಕೆ 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 ಓಕೆ. ಇದು ಆಲೂ ಪೇಸ್ಟ್ ಮಾಡ್ಕೊಂಡಿದ್ದೀನಿ, ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಆಯ್ತು. ಇದರಲ್ಲಿ ನನಗೆ ಮಿಕ್ಸಿ ಮಾಡಬೇಕು. ಕೊತ್ತಂಬರಿ, ಮೆಣಸಿನಕಾಯಿ ಇದೆಲ್ಲ ಮಿಕ್ಸಿ ಮಾಡಬೇಕು. ನಿಮಗೆ ಬೋಲ್ ಬೇಕಾ? ಅಲ್ಲೇ ತೊಳಿ. ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ಹಾಕಿ. ಅಡುಗೆ ಯಾರು ಚೆನ್ನಾಗಿ ಮಾಡ್ತಾರೆ? ನಿಮ್ಮ ಅಮ್ಮನ, ನಿಮ್ಮ ಅತ್ತೆನಾ? ನಮ್ಮಮ್ಮ, ನಮ್ಮ ಅತ್ತೆ, ಅವ್ರ ಹತ್ರನೇ ಎಲ್ಲ ಇನ್ಫ್ಲೂಯೆನ್ಸ್. ವೆಜ್ಜಾ ನಾನ್ ವೆಜ್ಜಾ? ನಾವು ಪ್ಯೂರ್ ವೆಜಿಟೇರಿಯನ್. ನಮ್ಮ ಥರ ನೀವು ಪೂರ್ ವೆಜ್. ಓಕೆ, ಮಾಡಿ. ಮೆಣಸಿನಕಾಯಿ ಹಾಕ್ತೀನಿ. ಓಕೆ. ಹಸಿ ಶುಂಠಿ ಹಾಕ್ತೀನಿ ಇದಕ್ಕೆ. ಓಕೆ.
ಆಮೇಲೆ ಸ್ವಲ್ಪ ಜೀರಿಗೆ. ಏನು ಮೊದಲು ವಡಾಪಾವ್ ತಿನ್ನೋರಿಲ್ಲಪ್ಪ ಬೆಂಗಳೂರಿನಲ್ಲಿ, ಎಲ್ಲ ಕಡೆ ವಡಾಪಾವ್ 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 ಅಂತ. ನಾವು ಒಂದ್ಸರಿ ಹೋಗಿ ತಿಂದಿಲ್ಲ ಇನ್ನ. ನಿಮ್ ಕೈಲೇ ಫಸ್ಟ್ ತಿಂತಾರೆ ಎಸ್ ಎಸ್ ಬೆಂಗಳೂರಿನಲ್ಲಿ. ಶ್ಯೂರ್ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ತೀನಿ ನಾನು. ಹಾಕೊಳ್ಳಿ. ಏನ್ ಮಾಡ್ತೀರಾ ಬ್ರೇಕ್ಫಾಸ್ಟ್ ಮಲ್ಲಿ ನೀವು? ಬ್ರೇಕ್ಫಾಸ್ಟು ಕನ್ನಡದವರಲ್ಲ, ಇಡ್ಲಿ ದೋಸೆ ವಡ ಮಾಡ್ತೀರಲ್ಲ? ಸೇಮಿಯಾ. ಓಕೆ. ಈ ಗ್ರೀನ್ ಮೆಣಸಿನ್ಕಾಯಿ ಇದರಲ್ಲಿ ಓಹೋ. ಸ್ವಲ್ಪ ಇದಕ್ಕೆ ಹಾಕ್ತೀನಿ ನಾನು. ಹಾಕಿ ಹಾಕಿ ಹಾಕಿ, ಖಾರವಾಗಿರೋದು ಚೆನ್ನಾಗಿರುತ್ತೆ. ಬಟ್ ಜಾಸ್ತಿ ಖಾರ ಇರೋದು ಚೆನ್ನಾಗಿರಲ್ಲ. ನಿಮ್ಗೆ ಜಾಸ್ತಿ ಖಾರ ಇಷ್ಟ ಅಲ್ಲ? ಇಲ್ಲಪ್ಪ, ನಾವು ಖಾರನೇ ತಿನ್ನಲ್ಲ. ಇದು ಕಾರ್ಯಕ್ರಮ ನೋಡ್ತೀರಾ ನಮ್ಮ ಕಾರ್ಯಕ್ರಮ? ಎಸ್ ನೋಡ್ತೀನಿ. ನಮ್ಮಮ್ಮ ಬಹಳ ದೊಡ್ಡ ಫ್ಯಾನ್ ನಿಮ್ ಪ್ರೋಗ್ರಾಮ್ ಇಂದ. ಹೌದಾ? ನಿಮ್ಮ ಅಮ್ಮ ಕರ್ಕೊಂಡ್ಬರ್ಬೇಕಾಗಿತ್ತು. ಅವ್ರು ಬಾಂಬೆಲಿ ಇದ್ದಾರೆ. ಏನ್ ಬಾಂಬೆಲಿ ನೆಕ್ಸ್ಟ್ ಟೈಮ್ ಪಕ್ಕ Oh, yes, ಅವ್ರಿಗೆ ಕರ್ಕೊಂಡ್ ಹೇಳ್ತೀನಿ ಬರ್ಲಿಕ್ಕೆ. ಎಸ್. ಅವ್ರು ನೋಡ್ತಾ ಇದ್ದಿದ್ದು ನಾನು ಯಾವಾಗನ ಅಲ್ಲಿ ಹೋಗಿರ್ತೇನಲ್ಲ, ಹೌದು, so ಅಮ್ಮ ಜೊತೆ ಕೂತು ನೋಡಿ ನಿಮ್ ಪ್ರೋಗ್ರಾಮ್ ನೋಡ್ಲಿಕ್ಕೆ ಶುರು ಮಾಡಿದ್ದು. ಬಾಂಬೆ ಚೆನ್ನಾಗಿದೆ ಅನಿಸ್ತಾ? ಬೆಂಗಳೂರು ಚೆನ್ನಾಗಿದೆ ಅನಿಸುತ್ತಾ? ಬಾಂಬೆ. ಈ ಬಾಂಬೆಲಿದ್ದವ್ರಿಗೆ ಬಾಂಬೆ ಚೆನ್ನಾಗಿರುತ್ತೆ, ಮೈಸೂರಿದ್ದವ್ರಿಗೆ ಬೆಂಗಳೂರು ಚೆನ್ನಾಗಿರುತ್ತೆ, Yes. ಬೆಂಗಳೂರಿದ್ದವ್ರಿಗೆ ಬಾಂಬೆ ಚೆನ್ನಾಗಿರುತ್ತೆ. ಏನ್ ಮಾಡಕ್ಕಾಗಲ್ಲ, ಬಾಂಬೆ ಚೆನ್ನಾಗಿದೆ. ಎಸ್. ಇದರಲ್ಲಿ ಉಪ್ಪು ಹಾಕೋತೀನಿ ಸ್ವಲ್ಪ ನಾನು. ಹಾಕಿ. ಮರಾಠಿ ಎಲ್ಲ ಕಲ್ತಿದ್ದೀರಾ? ಹಾ, ಮರಾಠಿ ಬರುತ್ತೆ. ಫಸ್ಟ್ ಲ್ಯಾಂಗ್ವೇಜ್ ಇರುತ್ತಲ್ಲ, ಓದ್ತೀವಲ್ಲ ನಾವು. ಓಕೆ ಓಕೆ ಓಕೆ. ಬಟ್ ಕನ್ನಡ ಮಲ್ತಿರಲ್ಲ ನೀವು? ಕನ್ನಡ ಮಾಡ್ತೀರಲ್ಲ, ಆದ್ರೆ ಕನ್ನಡ ಬರೀಲಿಕ್ಕೆ ಬರಲ್ಲ, ಮಾತಾಡ್ತೀವಿ. ಸಾಕು ಇಷ್ಟು ಮಾತಾಡಿದ್ರೆ ಸಾಕು, ದೇಶನೇ ಆಳ್ಬೋದು. ಉಪ್ಪು, ಆಮೇಲೆ ಇದರಲ್ಲಿ ಸ್ವಲ್ಪ ನಿಂಬೆಹಣ್ಣು ಹಿಂಡ್ಕೊಳ್ತೀನಿ. ಓಕೆ. ಎಲ್ಲಿದ್ದೀರಾ ಬಾಂಬೆ ನೀವು? ಬಾಂಬೆಲಿ ನಾವು ಥಾನಾ ಮುಂದೆ ಡೋಂಬಿವಿಲಿ ಅಂತ ಒಂದು ಬರುತ್ತೆ, ಓಕೆ. ಅಲ್ಲಿರ್ತೀವಿ. ಇದರಲ್ಲಿ ಸ್ವಲ್ಪ ಚಾಟ್ ಮಸಾಲ, ಹಾಕೊಳ್ಳಿ. ಆಮೇಲೆ ಸ್ವಲ್ಪ ಅರಿಶಿನ ಹಾಕೊಳ್ತೀನಿ ಇದರಲ್ಲಿ. ಓಕೆ. ಮಿಕ್ಸ್ ಮಾಡ್ಕೊಳ್ತೀನಿ. ಮಾಡಿ ಮಾಡಿ. ಇದಕ್ಕೇನು ಒಲೆನೇ ಬೇಡವಾ? ಇಲ್ಲ, ಒಲೆ ಬರೀ ಫ್ರೈ ಮಾಡ್ಲಿಕ್ಕೆ ಒಂದೇ ಬೇಕು ಅಷ್ಟೇ. ಫ್ರೈ ಏನ್ ಮಾಡ್ತೀರಾ? ಫ್ರೈ ಮಾಡ್ಬೇಕಲ್ಲ, ಇದು ಆ ಕಡ್ಲಿ ಹಿಟ್ಟಲ್ಲಿ ತೆಗೆದ್ಬಿಟ್ಟು ಫ್ರೈ ಮಾಡ್ತೀವಲ್ಲ, ಅದೊಂದು ಬೇಕು. ಸೊ ನಾವು ಬಾಣಲೆಯಲ್ಲಿ ಇಟ್ಬಿಡೋಣ ಇಟ್ಕೊಳ್ಳೋಣ? ಫ್ರೈ ಮಾಡ್ಲಿಕ್ಕೆ. ಬಾಣ್ಲೆ ಬೇಕಾ? ಫ್ರೈಯಿಂಗ್ ಪ್ಯಾನ್ ಬೇಕು. ಫ್ರೈಯಿಂಗ್ ಪ್ಯಾನ್. ಎಸ್. ಎಣ್ಣೆ ಹಾಕ್ಬೇಕೇನು? ಎಸ್, ಎಣ್ಣೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಸೊ ಇದರಲ್ಲಿ ಕಡ್ಲಿ ಹಿಟ್ಟು ತಗೊಳ್ತೀನಿ ನಾನು. ತಗೊಳ್ಳಿ. ಸ್ವಲ್ಪ ಉಪ್ಪು, ಓಕೆ. ಆಮೇಲೆ ಸ್ವಲ್ಪ ಇಂಗು, ಇದನ್ನ ಮೂರನ್ನ ನೀರಲ್ಲಿ ಹಾಕಿ ಮಿಕ್ಸ್. ನೀರು ಬೇಕಾ? ಅಲ್ಲೇ ಇದೆ ನೋಡಿ. ಯಜಮಾನಿಗೆ ಬ್ರೇಕ್ಫಾಸ್ಟ್ ಮಾಡಿ ಕಳಿಸ್ತೀರಾ? ಹಾ, ಕಳಿಸಲ್ಲ, ಅಲ್ಲೇ ತಿಂತಾರೆ ಬಿಡ್ರಿ. ಓಕೆ. ಖಾರ ಉಪ್ಪು ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಹಿಟ್ಟು ಇದರಲ್ಲಿ ರೆಡಿ ಆಗಿದೆ. ಸ್ವಲ್ಪ ಎಣ್ಣೆ ಹಾಕೊಳ್ತೀನಿ ನಾನು. ಸ್ವಲ್ಪ ಕ್ರಿಸ್ಪಿ ಬರುತ್ತೆ ಅದು. ಅಡಿಗೆ ಮಾಡೋದು ತುಂಬಾ ಇಂಟ್ರೆಸ್ಟಾ? ಬಹಳ ಇಂಟ್ರೆಸ್ಟ್. ವೆರಿ ಗುಡ್. ತಿನ್ಲಿಕ್ಕೆ ಬಹಳ ಇಂಟ್ರೆಸ್ಟ್. ಅಮ್ಮ ಹೇಳಿದ್ರು ತಿನ್ನೋ ಜೊತೆಲಿ ಮಾಡ್ಲಿಕ್ಕೂ ಇಂಟ್ರೆಸ್ಟ್ ಇರಬೇಕು. ಇಲ್ಲ, ತಿನ್ನೋ ಇಂಟ್ರೆಸ್ಟ್ ಬಂದ್ಬಿಟ್ರೆ ಮಾಡೋ ಇಂಟ್ರೆಸ್ಟ್ ಬಂದ್ಬಿಡುತ್ತೆ. ಹಾ, ಅದೇ. ತಿನ್ನಕ್ಕೆ ಇಂಟ್ರೆಸ್ಟ್ ಇಲ್ಲ, ಮಾಡ್ಕೊಳಕ್ಕೆಲ್ಲ ಇಂಟ್ರೆಸ್ಟ್ ಇರುತ್ತೆ. ಹೋಗಪ್ಪ ಯಾವನ್ ತಿಂತಾನೆ ನಂಗೆ ಆಗ್ಬಿಡುತ್ತೆ. ಈಗೇನ್ ಮಾಡ್ತೀವಿ ಅಂದ್ರೆ ಇದು ವಡೆ ಏನಿದೆಯಲ್ಲ, ಹೌದು. ಎಣ್ಣೆನು ಕಾದಿದೆ, ನೋ ಇದನ್ನು ಪ್ರಾಬ್ಲಮ್. ಕಾಡಿದೆಯಲ್ಲ, ಇದು ವಡನ ಸಣ್ಣ ಸಣ್ಣ ವಡ ತಗೊಂಡು ಓಕೆ. ಇದರಲ್ಲಿ ಅದ್ಬಿಟ್ಟು ಚೆನ್ನಾಗಿ ಓಕೆ. ಅದ್ ಬಿಟ್ಟು ಬಿಡ್ತಾ ಇರೋದು ಅಷ್ಟೇ ಅಂತೀರಾ? ಅಷ್ಟೇ. ಬಾಂಬೆ ವಡಾಪಾವ ಇದು. ಎಸ್. ಬಿಡಿ. ಆಗಿದ್ಯಾ? Yes. ಕರೆಕ್ಟ್ ಆಗಿದ್ಯಾ? ಎಸ್, ಇದೇ ವಡಾನಾ? ಎಸ್, ವಡ. ಇದೇ ವಡ. ಹೀಗೆ ಫಾರ್ ಸರ್ವಿಂಗ್ ಮಾಡ್ಲಿಕ್ಕೆ. ಇದೇನ್ರಿ ಅದು? ಇದು ಕಾರ್ನ್ ಅಂತಾರಲ್ಲ. ಹೌದು, ಕಾನು. ಹಾ, ಹಾಕೋಣ ಇದನ್ನು. ಎಸ್, ಇದು ಕಾಂತಾನ ಇದು? ಕಾರ್ನ್ ಏನು ಸರ್ವ್ ಮಾಡಕ್ಕ? ಸರ್ವ್ ಮಾಡ್ಲಿಕ್ಕೆ. ಓಕೆ ಈಗ ನಾವು ಸರ್ವ್ ಮಾಡ್ಕೊಳ್ಳೋಣ. ಓಕೆ. ಸರ್ವ್ ಮಾಡುವ ಮುಂಚೆ ಇದು ಒಂದು ಪುಡಿ ತಂದ್ಕೊಂಡಿದ್ದೀನಿ ನಾನು. ಏಯ್, ನೀವು ತಂದ್ಬಿಟ್ರೆ ನಮ್ಗೆ ಹೆಂಗ್ರಿ ಗೊತ್ತಾಗುತ್ತೆ? ಅಲ್ಲ ರೀ, ಹೇಳ್ತೀನಿ. ಏನ್ ಪುಡಿ ಇದು? ಇದು ಬಂದು ಕೊಬ್ಬರಿ ಇರುತ್ತಲ್ಲ, ಡೆಸಿಗ್ನೇಟೆಡ್ ಕೋಕೋನಟ್ ಸಿಗತ್ತೆ, ಇಲ್ಲಾಂದ್ರೆ ಕೊಬ್ಬರಿ, ಇದು ಡ್ರೈ ಕೋಕೋನಟ್ ಇರುತ್ತಲ್ಲ, ಹಾ, ಅದು, ಬೆಳ್ಳುಳ್ಳಿ, ಆಮೇಲೆ ಮೆಣಸಿನ್ಕಾಯಿ ಪುಡಿ, ಸ್ವಲ್ಪ ಜೀರಿಗೆ, ಉಪ್ಪು. ಇದನ್ನೇ ತೋರ್ಸ್ಬೇಕಾಗಿತ್ತಲ್ಲ ನಮ್ಗೆ ಮಾಡೋದು. ಇದೇ ಟೇಸ್ಟ್ ಕೊಡೋದು ಅದಕ್ಕೆ. ಎಸ್ ಎಸ್, ಇದು ಬೇಕಾದೇ ತೋರಿಸಿಲ್ಲ ನೀವು. ಅಯ್ಯೋ, ಇನ್ನೊಂದ್ಸಲ ಏನೇನು ಹಾಕಿ ಪುಡಿ ಮಾಡ್ಕೊಂಡಿದ್ದೀರಾ? ಇದರಲ್ಲಿ ಕೊಬ್ಬರಿ, ಮೆಣಸಿನ್ಕಾಯಿ ಪುಡಿ, ಆಮೇಲೆ ಹಸಿ ಶುಂಠಿ, ಶುಂಠಿ ಅಲ್ಲ, ಬೆಳ್ಳುಳ್ಳಿ, ಬೆಳ್ಳುಳ್ಳಿ ಹಾಕಿದ್ದೀರಾ? ಬೆಳ್ಳುಳ್ಳಿ, ಓಕೆ. ಉಪ್ಪು, ಸ್ವಲ್ಪ ಅರಿಶಿನ, ಉಪ್ಪು, ಅರಿಶಿನ, ಕೊಬ್ಬರಿ, ಜೀರಿಗೆ. ಜೀರಿಗೆನ ಹಾಕೊಂಡಿದ್ದೀರಾ? ಎಸ್, ಸಖತ್ತಾಗಿದೆ ಇದು. ಎಸ್. ಇದನ್ನ ಮಾಡ್ಕೋಬೇಕಾಗಿತ್ತಾನೆ ನೀವು. ನಾನೇನೋ ಬಟ್ಲು ಇಟ್ಕೊಂಡ್ ಬರ್ತಾ ಇದ್ರಲ್ಲ ಅಂತ ನೋಡಿದ್ರೆ ಇದು. ಓಕೆ, ಇದನ್ನ ಒಳಗೆ ಹಾಕ್ತೀರಾ? ಇದು ಸರ್ವಿಂಗ್ ಮಾಡೋ ಮುಂದೆ ಏನ್ ಮಾಡ್ತೀವಿ ನಾವು ಅಂದ್ರೆ, ಬನ್ನಿಗೆ ಏನ್ ಮಾಡ್ಬೇಕು ಅಂದ್ರೆ ಸ್ವಲ್ಪ ಹಾಕ್ತೀರಾ? ಹಾ, ಈ ಚಟ್ನಿ, ಗ್ರೀನ್ ಚಿಲ್ಲಿ, ಕೊತ್ತಂಬರಿ ಚಟ್ನಿ ಮಾಡಿದ್ನಲ್ಲ, ಹೌದೌದು. ಅದನ್ನ ಹಾಕ್ತೀವಿ ಸ್ವಲ್ಪ. ಓಕೆ. ಆಮೇಲೆ ಅದರಲ್ಲಿ ಸ್ವಲ್ಪ ಉಳ್ಳಾಗಡ್ಡಿ,
ಹೌದು ಆಮೇಲೆ ಇದು ಸ್ವಲ್ಪ ಪುಡಿ ಇದೆಯಲ್ಲ, ಹೌದು. ಇದು ಪುಡಿ. ಇದು ಪುಡಿ ಮನೇಲಿ ಮಾಡಿದಾಗ ಮಾತ್ರ ಹಾಕೋದಲ್ಲ, ಮನೇಲಿ ಅಂದ್ರೆ ಅಂಗಡಿಲಿ ಮಾಡಿದಾಗ ಈ ಪುಡಿ ಹಾಕ್ತಾರ? ಹಾ ಎಸ್, ಅಂಗಡಿಯಲ್ಲೂ ಇದು ಮಾಡಿ ಹಾಕೊಡ್ತಾರ ಅವ್ರು. ಬಟ್ ಆ ಪುಡಿ ಮಾಡೋದು ತೋರಿಸ್ಬೇಕಾಯ್ತು ಆರ್ತಿ ನೀವು. ಹೌದಾ? ಎಸ್. ಅದರಲ್ಲಿ ಇದು ವಡನ ಇಡ್ತೀನಿ ನಾನು. ಒಂದ್ ವಡನಾ? ಎಸ್, ಒಂದು ವಡ ಹೋಗುತ್ತೆ. ಓಹೋ, ಹೆಂಗ್ ತಿನ್ನೋದಪ್ಪ ಇದು? ಇದು ಇಂಡಿಯನ್ ಬರ್ಗರ್ ಅಲ್ಲ, ನಾವು ಇದಕ್ಕೆಲ್ಲ ಹೋಗ್ತೀವಿ, ಮ್ಯಾಕ್ಡಿಗೆಲ್ಲ ಹೋಗ್ತೀವಿ, ಹೌದೌದು. ಅಲ್ಲಿ ಬರ್ಗರ್ ಹೇಗಿರುತ್ತೆ, ಅದೇ ತರ ಸೊ ಇದು. ದಿಸ್ ಇಸ್ ಇಂಡಿಯನ್ ಬರ್ಗರ್. ಇಂಡಿಯನ್ ಬರ್ಗರ್. ವಡಪಾವ್ ನಿಮ್ಮ ಕಾಯಿ. ಥ್ಯಾಂಕ್ ಯು ಆರ್ತಿ, ಥ್ಯಾಂಕ್ ಯು. ಆರ್ತಿ ಅವರು ಸಿಕ್ಕಾಪಟ್ಟೆ ಸಖತ್ತಾಗಿರುವಂಥ ವಡಾಪಾವನ ಮಾಡೋದು ಯಾವ ರೀತಿ ಅಂತ ತೋರಿಸಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಕೂಡ. ಯಾವ ರೀತಿ ಮಾಡಿದ್ರು, ಯಾಕಂದರೆ ಈ ಲೋಕಲ್ ಅವರೆಲ್ಲ ಮಾಡೋದೇ ಸರಿ ಹೋಗಲ್ಲ. ಇವರು ಬಾಂಬೆಯಿಂದಾನೇ ಬಂದಿರೋದ್ರಿಂದ ಆ ಫ್ಲೇವರ್ ಎಲ್ಲ ಹಂಗೆ ಗೊತ್ತಾಗುತ್ತೆ ನಿಮಗೆ. ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದ್ರು, ಈಸಿಯಾಗಿ ಮಾಡಿದ್ರು, ಎಲ್ಲರೂ ಮಾಡ್ಕೊಳ್ಳೋ ಥರ ಮಾಡಿ ತೋರಿಸಿದ್ದಾರೆ. ತುಂಬ ಸಖತ್ತಾಗಿ ಮಾಡಿರುವಂಥ ಈ ವಡಾಪಾವನ ಆರ್ತಿ ಅವ್ರು ಯಾಕೆ ಮಾಡಿದ್ರು ಇನ್ನೊಂದ್ಸರಿ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ಬರ್ಕೊಳ್ಳಿ, ತಿನ್ಕೊಳ್ಳಿ. ವಡಾ ಪಾವ್ ಮಾಡುವ ವಿಧಾನ: ಒಂದು ಬೌಲ್ಗೆ ಬೇಯಿಸಿದ ಆಲೂಗೆಡ್ಡೆ ಹಾಕಿ ಮ್ಯಾಶ್ ಮಾಡಿ. ಒಂದು ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿರು ಮೆಣಸಿನಕಾಯಿ, ಶುಂಠಿ, ಜೀರಿಗೆ, ನೀರು ಹಾಕಿ ರುಬ್ಬಿ ಚಟ್ನಿ ತಯಾರಿಸಿಕೊಳ್ಳಿ. ಇದಕ್ಕೆ ಮ್ಯಾಶ್ ಮಾಡಿದ ಆಲೂಗೆಡ್ಡೆ, ಉಪ್ಪು, ನಿಂಬೆ ರಸ, ಚಾಟ್ ಮಸಾಲ ಹಾಕಿ ಕಲಸಿ. ಒಂದು ಬೌಲ್ಗೆ ಕಡಲೆ ಹಿಟ್ಟು, ಉಪ್ಪು, ಇಂಗು, ನೀರು, ಎಣ್ಣೆ ಹಾಕಿ ಕಲಸಿ ಆಲೂಗೆಡ್ಡೆಯ ಮಿಶ್ರಣವನ್ನು ಕಲಸಿದ ಕಡಲೆ ಹಿಟ್ಟಿನ ಮಿಶ್ರಣದಲ್ಲಿ ಅದ್ದಿ ಕಾದ ಎಣ್ಣೆಯಲ್ಲಿ ಕರಿಯಿರಿ. ಕಾರ್ನ್ ಫ್ಲೇಕ್ಸ್ ಅನ್ನು ಕಾದ ಎಣ್ಣೆಯಲ್ಲಿ ಕರಿದುಕೊಳ್ಳಿ. ಪಾವ್ ಬಂದ್ಮೇಲೆ ಚಟ್ನಿ, ಈರುಳ್ಳಿ, ಬೆಳ್ಳುಳ್ಳಿ, ಜೀರಿಗೆ, ಒಣಮೆಣಸಿನಕಾಯಿ, ಉಪ್ಪು ಹಾಕಿ ತಯಾರಿಸಿದ ಪುಡಿ, ಕರಿದ ವಡಾ ಇಟ್ಟರೆ ವಡಾ ಪಾವ್ ರೆಡಿ ಟು ಟೇಸ್ಟ್. ಟೇಸ್ಟ್ ಮಾಡ್ಲಾ? ಎಸ್ ಎಸ್, ಚೆನ್ನಾಗಿಲ್ಲ ಅಂದ್ರೆ ಏನು ಮಾಡೋದು? ಚೆನ್ನಾಗಿ ಇರ್ಲಿಕ್ಕೆ ಹಾಗೆ ಸಾಧ್ಯ ಇಲ್ಲ. ಚೆನ್ನಾಗಿರ್ತದಲ್ಲ? ಓಕೆ, ನೋ ಪ್ರಾಬ್ಲಮ್. ದಟ್ ಈಸ್ ದ ಕಾನ್ಫಿಡೆನ್ಸ್ ಲೆವೆಲ್. ಥ್ಯಾಂಕ್ ಯು. ಅದನ್ನು ಹಾಕೊಂಡು ಮಧ್ಯ ಹಾಕೊಂಡು ಅದನ್ನು ಇದನ್ನೇ ಫಸ್ಟ್ ಬಾಯಿಗೆ ಹಾಕೊಳ್ಳೋಕೆ ಇಷ್ಟು ದೊಡ್ಡ ಬಾಯಿ ತೆಗಿಬೇಕಲ್ಲಪ್ಪ. ಇಷ್ಟೊಂದು ಫ್ರೆಶ್ ಆಗಿ ಇಲ್ಲಿ ಸಿಕ್ಕೋದೇ ಇಲ್ಲ. ಎಲ್ಲ ಎಳಿದನೋ ಮಾಡಿ ತಂದು ಇಟ್ಬಿಟ್ಟು ಕೊಡ್ತಾರೆ. ಏನೋ ಇಲ್ಲಲ್ಲ ಅಂತ ತಿಂತಾರೆ ಅಷ್ಟೇನೆ. ತುಂಬ ಚೆನ್ನಾಗಿದೆ. ಇದು ಮೇಲೆ ಎಕ್ಸ್ಟ್ರಾ ಫಿಟ್ಟಿಂಗ್ ಕೊಟ್ಬಿಟ್ಟಿದ್ದೀರಾ ನಮಗೆ? ಇದು ಬಗ್ಲಿಗೆ ಕೊಡ್ತಾರೆ. ಹೌದೇನಾ? ಎಸ್. ಸಕ್ಕತ್ತಿದೆ, ಗುಡ್. ನೋಡಿ, ಏನ್ರಿ ಯಾರು ಕರೆಸ್ತಾ ಇದ್ದೀರಾ? ಏನು ಚಾಟ್ ಮಾಡಿಸ್ತಾ ಇದ್ದೀರಾ? ಫಟಾಫಟ್ ಅಂತ ಏನು ಮಾಡಿಸ್ತಾ ಇದ್ದೀರಾ ಅಂತೀರಾ? ಫಟಾಫಟ್ ಅಂತ ನನಗೂ ಭಾಳ ದಿವಸದಿಂದ ನಿಪ್ಪಟ್ಟು ತಿನ್ಬೇಕು ಅಂತ ಆಸೆ. ಈ ಕರೆಕ್ಟಾಗಿರೋ ನಿಪ್ಪಟ್ಟು ಮಾಡೋರೆ ಸಿಕ್ಕಿಲ್ಲ. ಆಮೇಲೆ ಗೊತ್ತಾಯ್ತು, ಪ್ರಕಾಶ್ ಅವ್ರು ಹೇಳಿದ್ರು, ಮುಳ್ಳೆ ನಿಪ್ಪಟ್ಟ ನನಗೆ ಹೇಳ್ರಿ, ಅರ್ಧ ಗಂಟೆ ಒಂದು ಸಾವಿರ ನಿಪ್ಪಟ್ಟು ಮಾಡ್ಕೊಡ್ತೀನಿ ಅಂದರು. ಆಯಿತು ಬನ್ನಿ ಸ್ವಾಮಿ ಅಂತ ಕರೆಸಿದ್ದೀನಿ. ಪ್ರಕಾಶ್ ಅವರು ಹೋಟೆಲ್ 5 ಸ್ಟಾರ್ ಹೋಟ್ಲಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಚಾಟ್ಸು ಮತ್ತು ಸ್ವೀಟ್ಗೆ ಇನ್ಚಾರ್ಜ್ ಆಗಿದ್ದಾರೆ. 15 ವರ್ಷ ಆರ್ಯಭವನ್ ಸ್ವೀಟ್ಸಲ್ಲಿ ಕೆಲಸ ಮಾಡಿದ್ದಾರೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಪ್ರಕಾಶ್ ರಾವ್, ನಮಸ್ಕಾರ, ಬನ್ನಿ. ನಮಸ್ಕಾರ ಸರ್. ನಮಸ್ಕಾರ ಸರ್. ಆರಾಮ? ಆರಾಮ. ಏನು ಮಾಡ್ತಾ ಇದ್ದೀರಾ ಪ್ರಕಾಶ್ ರಾವ್? ಇವತ್ತು ನಿಪ್ಪಟ್ಟು ಮಾಡ್ತಾ ಇದ್ದೀವಿ ಸರ್. ಓಕೆ, ನಿಪ್ಪಟ್ಟು ಮಾಡೋಕೆ ಸಾಮಾನು ತಂದಿ ನೋಡಿ ಹೇಳಿ. ನಿಪ್ಪಟ್ಟು ಬೇಕಾಗುವ ಸಾಮಗ್ರಿಗಳು: ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಮೈದಾ ಹಿಟ್ಟು, ಕಡಲೆಕಾಯಿ ಬೀಜ, ಹುರಿಗಡಲೆ, ಬ್ಯಾಡಗೆ ಮೆಣಸಿನಕಾಯಿ, ಕರಿಬೇವು, ಕಾಳು ಮೆಣಸಿನ ಪುಡಿ, ಉಪ್ಪು, ತುಪ್ಪ, ಎಣ್ಣೆ. ಓಕೆ, ನಿಪ್ಪಟ್ಟು ಮಾಡೋಕ್ಕೆ ಎಲ್ಲ ತಂದಿದ್ದೀರಾ. ಏನು ಕೊಡಲಿ ಫಸ್ಟ್ ನಿಮಗೆ? ಬಿಸಿ ಮಾಡ್ಕೊಳ್ಳೋಣ. ಹೇಳಿದ್ರು ಒಣಮೆಣಸಿನಕಾಯಿ. ಅವನು ಮಿಸಿಂಗಾಯಿ ಮಾಡಿ 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 ಮಾಡಿ. ಹೆಚ್ಚಾಗಬೇಡಿ, ಒಂದು 3 ಪೀಸ್ ಸಾಕು. ಸಾಕಾ? ಸಾಕು ಸಾಕು. ಸ್ವಲ್ಪ ಖಾರ ಇರ್ಲಿ ಪ್ರಕಾಶ್ ರಾವ್. ಆಗುತ್ತೆ ಆಗುತ್ತೆ. ಅದು ಖಾರ ಇದೆ, ಚಿಲ್ಲಿದ. ಪ್ರಕಾಶ್ ರಾವ್, ನಿಮ್ಮ ಕರೆ ಚಿರೋಟಿ ಮಾಡಿಸ್ಬೇಕ್ರಿ. ಹೌದಾ? ಮಾಡೋಣ ಸರ್. ಮಾಡ್ತೀರಾ? ಮಾಡೋಣ. ಪೇಣಿ ಚಿರೋಟಿ ಮಾಡ್ತೀನಿ ಮಾಡ್ತೀನಿ. ಆಮೇಲೆ ಸೋಂಪು ಪುಡಿ. ಸೋಂಪು ಪುಡಿ ಮಾಡ್ತೀನಿ. ಕಷ್ಟ ನನ್ಗೆ ಗೊತ್ತು ಸೋಂಪು ಮಾಡೋಕೆ, ಪುಡಿ ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಇದು ಮಾಡ್ಬೋದಾ? ಚಿರೋಟಿನೂ ಕಷ್ಟನೇ, ಅದು ಪೇಣಿ ಮಾಡ್ಬೋದು, ಈಸಿ ಆಗುತ್ತೆ. ಏನಕ್ಕೆ ಚಿರೋಟಿ ಕಷ್ಟ? ಇನ್ನು ಸ್ವಲ್ಪ ಹಿಟ್ಟು ಕಲಿಸ್ಬೇಕು, ಅದನ್ನ ರೋಲ್ ಮಾಡ್ಬೇಕಾ. ಮಾಡಿ ಒಂದಿನ ನೋಡೋಣ. ಅದು ಒಂದು ಎಷ್ಟು ದಿನ ಜನ ನೋಡ್ಕೊಂಡ್ಬಿಡ್ಲಿ. ಗೊತ್ತು ಕಷ್ಟ ಅಂತ, ಬಟ್ ಒಂದ್ಸರಿ ನೋಡೋಣ ಜನ ಮಾಡ್ಕೊಳ್ಳಿ. ಬೀಜ ಹಾಕ್ತೀರಿ ಇದರಲ್ಲಿ. ಶಿವರೇ, ಕಡಲೆಕಾಯಿ ಬೀಜನ ಹುರ್ಕೊಳ್ತಾ ಇದ್ದೀರಾ? ಉಳ್ಕೊಳ್ಳೋಣ. ಬಂದ್ ಮಾಡಿಬಿಡಿ, ಸಾಕು ಸಾಕಾ? ಸಾಕು. ಹುರಿದಿರೋಂಥ ಕಡಲೆಕಾಯಿ ಬೀಜ ಮತ್ತು ಒಣಮೆಣಸಿನ್ಕಾಯಿನ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀರಾ? ಜೊತೆ ಕಡಲೆ ಹಾಕ್ತಾ ಇದ್ದೀನಿ. ಹಾಕಿ 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 ಪೌಡ್ರ್ ಮಾಡ್ಕೊಂಡ್ಬಿಡ್ತೀರಾ? ಪೌಡರ್ ಮಾಡ್ಕೊತೀನಿ. ಮಾಡ್ಕೊಳ್ಳಿ ಮಾಡ್ಕೊಳ್ಳಿ. ಸಾಕು ನೋಡಿ, ಹಾಕ್ತಾ ಇದ್ದೀನಿ. ಹಾಕಿ ಹಾಕಿ. ಅಂದ್ರೆ ಬರೀ ಒಣಮೆಣಸಿನ್ಕಾಯಿ ಹುರ್ಕೊಂಡಿರೋದು, ಕಡಲೆಕಾಯಿ ಬೀಜ ಹುರ್ಕೊಂಡಿರೋದು, ಸ್ವಲ್ಪ ಕಡಲೆ ಹಾಕಿರೋದು ಹಾಕ್ಬೇಕು ಅಷ್ಟೇ? ಅಷ್ಟೇ.
ಓಕೆ, ಆಗ್ತಾ ಇದೆ ನೋಡಿ. ಇದೇನಿದು? ತರ್ತಾರೆ ಕಾಣಬೇಕು, ಅದು ಕಡಲೆ ಎಲ್ಲ ಮೇಲೆ ಕಾಣಬೇಕು. ಕಾಣ್ಬೇಕು, ಹೌದು, ನಿಪ್ಪಟ್ಟು ಅವಾಗಲೇ ಮಜಾ. ಮೈದಾ ಆಗ್ತಾ ಇದ್ದೀನಿ. ಎಷ್ಟು ಆಗ್ತಾ ಇದೆ ನೋಡಿ. ಮೈದಾ ಬೇಕಾಗುತ್ತೆ, ಒಂದು 50 ಗ್ರಾಮ್ ಬೇಕಾಗುತ್ತೆ. ಓಕೆ ಓಕೆ ಓಕೆ. ಮೈದಾ ದಾಳಿಸ್ಬೇಕಾಗುತ್ತೆ. ಎಲ್ಲಾರು ಬಟ್ಲು ಲೆಕ್ಕದಲ್ಲಿ ಹೇಳಿದ್ರೆ ನಮ್ಮ ಪ್ರಕಾಶ್ ಅವ್ರದ್ದು ಕೆಜಿ ಲೆಕ್ಕ, ತೂಕದ ಲೆಕ್ಕ, ಗ್ರಾಮ್ ಲೆಕ್ಕ. ಯಾಕಂದ್ರೆ ಅವ್ರ ಹೋಟ್ಲಲ್ಲಿ ಏನಾದ್ರು ಕೊಡಬೇಕು ಅಂದ್ರೆ ಹೊರಗಡೆಗೆ 100 ಗ್ರಾಮ್, 50 ಗ್ರಾಮ್, 1 ಕೆಜಿ, 2 ಕೆಜಿ ಕೊಡೋದು. ಅಕ್ಕಿಟ್ಟು ಒಂದು ಇಷ್ಟು ಆಗ್ತಾ ಇದ್ದೀನಿ. ಓಕೆ, 100 ಗ್ರಾಮು ಮೈದಕ್ಕೆ 25 ಗ್ರಾಮ್ ಅಕ್ಕಿ ಹಿಟ್ಟ. ಇರ್ತದೆ. ಒಂದು ಸ್ಪೂನ್ ಕಡ್ಲೆ ಹಿಟ್ಟು ಆಗ್ತಾ ಇದೆ. ಓಕೆ, 25 ಗ್ರಾಮ್ ಕಡಲೆ ಕಡ್ಲೆ ಹಿಟ್ಟು. ಕರಿಬೇವು ಸೊಪ್ಪು ಆಗ್ತಾ ಇದೆ. ಹಾಕಿ ಕಾಣಕ್ಕೆ ಟೇಸ್ಟಿಂಗ್ಗೋಸ್ಕರ ಪೇಪರ್ ಪೌಡರ್ ಆಗ್ತಾ ಇದೆ. ಸಾಲ್ಟ್ ಆಗ್ತಾ ಇದ್ದೀನಿ. ಓಕೆ ಓಕೆ. ತುಪ್ಪ ಹಾಕಿ ಕಲ್ಸ್ಕೊಬೇಕಾ ಇದನ್ನ? ತುಪ್ಪ ಹಾಕಿ ಸ್ವಲ್ಪ ನೀರು ಹಾಕ್ಬೇಕಾಗುತ್ತೆ. ಓಕೆ, ಶಾಪ್ ತುಪ್ಪ ಬರುತ್ತೆ. ತುಪ್ಪ ಹಾಕಿದ್ರೆ ಜಾಸ್ತಿ ಹಾಕ್ಬೇಡಿ, ಸ್ವಲ್ಪ ಸ್ವಲ್ಪ ಹಾಕಿ ರುಚಿಗೆ. ತುಪ್ಪದಿಂದ ಮಾಡಿದೀವಿ ಅಂತ ಇರಬೇಕು, ಆದ್ರೆ ತುಪ್ಪ ಕ್ರಿಸ್ಪಿ ಬೇಕು. ಹೌದು, ಇಲ್ಲಾಂದ್ರೆ ಹೊಡೆದೋಗುತ್ತೆ. ಎಸ್, ಕೆಲವರು ಅನ್ಕೊಂಡಿದ್ರು ತುಪ್ಪದಿಂದನೇ ಮಾಡ್ಬಿಟ್ರೆ ಚೆನ್ನಾಗಿರುತ್ತೆ ಅಂತ. ಸಾಧ್ಯನೇ ಇಲ್ಲ. ಹೌದು ನೋಡಿ, ನೀರು ಹಾಕ್ತಾ ಇದ್ದೀನಿ. ಟೈಟ್ ಆಗಿದ್ದು ಹಿಟ್ಟು ಸ್ವಲ್ಪ ಟೈಟ್ ಆಗಿರ್ಲಿ ಅಲ್ವಾ? ಹೌದು. ಎಣ್ಣೆ ಕಾಯಕ್ಕೆ ಇಟ್ಕೊಂಡ್ಬಿಡ್ಲ ನಾನು? ಇಟ್ಬಿಡಿ, ಎಣ್ಣೆ ಇಡ್ತೀವಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಹಿಟ್ಟು ಕಲ್ಸಿದ್ದೀನಿ. ಕಲ್ಸಾದ್ಮೇಲೆ ಒಂದೇ ಸೈಜ್ ಚಪಾತಿ ಈ ಥರ ಮಾಡ್ಕೊಳ್ಳಿ, ಅಂದ್ರೆ ಉಂಡೆ ಮಾಡ್ಕೊಳ್ಳಿ. ಸೈಜ್ ಯಾವ ಥರ ಮಾಡ್ಕೋಬೋದು, ದೊಡ್ಡದು ಮಾಡ್ಕೋಬೋದು, ಚಿಕ್ಕದು ಮಾಡ್ಕೋಬೋದು. ನೀವೇನು ಸೈಜ್ ಮಾಡ್ತಾ ಇದೀರ ಇವಾಗ? ನಾವು ಚಿಕ್ಕದಾಗಿ ಮಾಡ್ತಾ ಇದ್ದೀವಿ. ಸ್ವಲ್ಪ ಹಿಂಗೆ ಇರ್ಲಪ್ಪ. ಚಿಕ್ಕದಾಗಿ ಮಾಡ್ಬಿಟ್ರೆ ಒಂದೊಂದ್ಸರಿ ಒಬ್ಬೊಬ್ರು ಬಾಯಿಗೆ ಹಾಕೊಂಡ್ಬಿಡ್ತಾರೆ. ಇಲ್ಲ, ಇವಾಗ ಹಂಗೆ ಲೈಫ್ ಮಾಡೋದಿಲ್ಲ. ದೊಡ್ಡದು ಯಾರು ಇಷ್ಟಪಡಲ್ಲ ಅಂತೀರಾ? ಬಿಡಲ್ಲ ನೋಡಿ, ಮಾಡ್ತಾ ಇದ್ದೀನಿ. ಓಕೆ, ಮಾಡಿ ಸರ್. ಈ ಥರ ಮಾಡ್ಕೊಳ್ಳಿ. ಅಷ್ಟೇನಾ? ಅಷ್ಟೇ. ಸಖತ್ ಕಲರ್ ಬಂದ್ಬಿಟ್ಟಿದೆ ನೋಡಿ. ಹೌದು, ಅದ್ಭುತವಾದ ಕಲರ್ ರೀ. ಅಂಗಡಿ ಸೈಜ್ ಇದು. ಎಷ್ಟು ಈಸಿ. ಆ ದೀಪಾವಳಿ ಟೈಮಲ್ಲಿ ಇದು ಅವತಾರ ಮಾಡೋದು ನೋಡಕ್ಕಾಗಲ್ಲ ಪ್ರಕಾಶ್ ರಾವ್. ನೀವು ಏನ್ ಕತೆ ಅಂತೀರಾ? ಈ ನಿಪ್ಪಟ್ಟು, ಚಕ್ಲಿ, ಕಜಾಯ. ಇದು ಕಜಾಯ ಮಾಡ್ತೀರಾ? ಕರ್ಜಾಯ ಸ್ವಲ್ಪ ನಕರನೇ ಅಂತೀರಾ? ಅದು ಬೇಕಾಗಿ ಅದು ಮನೆಯಲ್ಲೇ ಮಾಡ್ಕೋತಾರಲ್ಲ, ಅದು ಮನೇಲಿ ಮಾಡ್ಕೊಳ್ಳೋರ್ಗೆ ಸರಿ ಇರೋದು ತೋರಿಸ್ಬೇಕು ಪ್ರಕಾಶ್. ಹೌದಾ? ಏನ್ ಕತೆ ನಕರ ಅಂತೀರಾ? ಅದು ಮಾಡೋಣ ದೀಪಾವಳಿಗೆ, ಬಿಡಿ. ಹೇಳಿದ್ರಲ್ಲ ದೀಪಾವಳಿ ಸ್ವಲ್ಪ ರೆಡಿ ಮಾಡ್ಕೊಳ್ಳಿ. ರೆಡಿ ಮಾಡ್ಕೋತೀನಿ, ಬಿಡಿ. ಆ ಪಾಕ ಬರಲ್ಲ, ಅದನ್ನ ಬಿಡಲ್ಲ. ಬೆಳಗ್ಗೆ ಅಂದ ರಾತ್ರಿ ತನಕ ಮನೆಗೆಲ್ಲ ಎಣ್ಣೆ, ಚಕ್ಲಿ, ನಿಪ್ಪಟ್ಟು, ಕಜಾಯ ಅಷ್ಟೇ. ವೆರಿ ಸೂಪರ್ ಬಂತು. ನೋ ಪ್ರಾಬ್ಲಮ್. ಬಿಡಿ ಎಲ್ಲ. ಈ ಸ್ವೀಟ್ ಎಲ್ಲ ಸ್ವಲ್ಪ ಕಡಿಮೆ ಉರಿಲೇ ಬೇಯಿಸ್ಬೇಕಲ್ವಾ? ಹೌದು, ಎಲ್ಲ ಕಡಿಮೆನೆ. ಸ್ವೀಟ್, ಜಾಮೂನ್ ಯಾವುದೇ ಮಾಡಿದರೆ ಸ್ವಲ್ಪ ಕಡಿಮೆನೇ ಇರಬೇಕು. ಒಳ್ಳೆ ಕಲರ್ ಬಂದಿದೆ. ನೋಡಿ, ನಿಪ್ಪಟ್ಟು ರೆಡಿ ಇದೆಯಾ? ಟೇಸ್ಟ್ ಮಾಡಿ ನೋಡಿ. ಒಂದೇ ಸ್ಟೈಲ್ ನಮ್ಮ ಪ್ರಕಾಶ್ ಅವ್ರದ್ದು. ಸರ್ ರೆಡಿ ಆಗಿದೆ, ತಿನ್ನೋಡಿ ಸರ್. ಸಖತ್ತಾಗಿದೆ, ತಿನ್ನೋಡಿ ಸರ್. ಓಕೆ, ತುಂಬ ಸಖತ್ತಾಗಿ ಮಾಡಿದ್ದಾರೆ ಕೂಡ. ಎಷ್ಟು ಈಸಿಯಾಗಿ ಮಾಡಿ ಕೊಡ್ತಾನೆ ಇದ್ದಾರೆ. ಇನ್ನೊಂದು ಕಡೆ ಇನ್ನೊಂದು 10 ಬೇಯ್ತಾ ಇದೆ, ಇಲ್ಲೊಂದು 10 ಮಾಡಿಕೊಟ್ಟಿದ್ದಾರೆ. ನೀವು ಇದನ್ನ ಯಾವ ರೀತಿ ಎಷ್ಟು ಈಸಿಯಾಗಿ ಪ್ರಕಾಶ್ ರಾವ್ ಅವರು ಮಾಡಿದ್ರು ಒಂದ್ಸರಿ ತೋರಿಸ್ತೀನಿ, ನೋಡ್ಕೊಳ್ಳಿ. ನಿಪ್ಪಟ್ಟು ಮಾಡುವ ವಿಧಾನ: ಒಂದು ಪ್ಯಾನ್ಗೆ ಬ್ಯಾಡಗಿ ಮೆಣಸಿನಕಾಯಿ, ಕಡಲೆಕಾಯಿ ಬೀಜ ಹಾಕಿ ಹುರಿದು ಮಿಕ್ಸಿ ಜಾರ್ಗೆ ಹಾಕಿ ಜೊತೆಗೆ ಹುರಿಗಡಲೆ ಸೇರಿಸಿ ಪುಡಿ ಮಾಡಿ. ಇದನ್ನು ಒಂದು ಬೌಲ್ಗೆ ಹಾಕಿ ಜೊತೆಗೆ ಮೈದಾ ಹಿಟ್ಟು, ಅಕ್ಕಿ ಹಿಟ್ಟು, ಕಡಲೆ ಹಿಟ್ಟು, ಕರಿಬೇವು, ಕಾಳು ಮೆಣಸಿನ ಪುಡಿ, ಉಪ್ಪು, ತುಪ್ಪ, ನೀರು ಹಾಕಿ ಕಲಸಿ ಉಂಡೆಗಳನ್ನಾಗಿ ಮಾಡಿ ಲಟ್ಟಿಸಿ ಕಾದ ಎಣ್ಣೆಯಲ್ಲಿ ಕರಿಯಿರಿ. ಈಗ ರುಚಿಕರವಾದ ನಿಪ್ಪಟ್ಟು ಸವಿಯಲು ಸಿದ್ಧ. ಪ್ರಕಾಶ್ ಈ ನಿಪ್ಪಟ್ಟು ಆ ವಾಸನೆ ತಗೊಂಡೆ ಸುಸ್ತಾಗ್ಬಿಟ್ಟಿದ್ದೀನಿ. ಸಾಕಾಗಿದೆ ರೀ. ಓಪನ್ ಮಾಡಿ ನೋಡ್ಬೋಣ ಒಂದು. ನೋಡಿ ಸರ್, ಎಷ್ಟು ನಿಪ್ಪಟ್ಟು ಮಾಡಿದೀನಿ ಮುರಳಿರಿ, ತಿನ್ರಿ ಅಂತಾರೆ ಅವರು. ಮಾಡಿಬಿಟ್ಟು ಒಂದು ಅರ್ಧ ಗಂಟೆ ಬಿಟ್ಟು ತಿಂದರೆ ಚೆನ್ನಾಗಿ ಇದಾಗುತ್ತೆ, ಕ್ರಿಸ್ಪಿ ಆಗುತ್ತೆ, ಚೆನ್ನಾಗಿ. ನಿಪ್ಪಟ್ಟು ಬೇಕಾ? ಇದು ನೋಡ್ಕೊಳ್ಳಿ, ಮಾಡ್ಕೊಳ್ಳಿ. ನೋ ಆಲ್ಟರ್ನೇಟಿವ್ ಬೇಕೇ ಇಲ್ಲ ನಿಮಗೆ. ಪ್ರಕಾಶ್ ರಾವ್, ಸರ್, ಅದ್ಭುತ ಇರೋ ನಿಪ್ಪಟ್ಟು ತೋರಿಸಿದ್ದೀರಾ. ಆಯ್ತು, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಓಕೆ ಓಕೆ, ಪ್ರಕಾಶ್ ರಾವ್ ಅವರು 5 ಸ್ಟಾರ್ ಹೋಟ್ಲಲ್ಲಿ ಕೆಲಸ ಮಾಡ್ತಾ ಇದ್ರು ಕೂಡ ನಿಮ್ಮ ಮನೆಗೆ ಯಾರೋ ಬಂದು 100 ನಿಪ್ಪಟ್ಟು ಮಾಡ್ಕೊಡಿ, 500 ಲಾಡು ಮಾಡ್ಕೊಡಿ, 50 ಜಿಲೇಬಿ ಮಾಡ್ಕೊಡಿ ಅಂದರೆ ಬಂದು ಮಾಡ್ಕೊಡ್ತಾರೆ. ಒಳ್ಳೆ ಕೈ ರೀ. ಎಷ್ಟು ಟೈಮು? ಓ ಸಾರಿ ಬಾಸ್. ಯಾಕೆ ಅದಕ್ಕೆ ಯಾಕೆ ಬೇಜಾರು? ಕಾರ್ಯಕ್ರಮ ಮುಗಿಸೋಣ ಬಿಡಿ. ಒಳ್ಳೆ ನಿಪ್ಪಟ್ಟು,
ಒಳ್ಳೆ ತಿಂಡಿ, ಒಳ್ಳೆ ಊಟ, ಒಳ್ಳೆ ಗುರೂಜಿ, ಒಳ್ಳೆ ಆಯುರ್ವೇದ ಅಡುಗೆ, ಇದಕ್ಕೆಲ್ಲನೂ ಒಗ್ಗರಣೆ ಡಬ್ಬಿ. ನೀವು ಸಹ ಭಾಗವಹಿಸೋದು. ವೆರಿ ಸಿಂಪಲ್. ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ, ನಿಮ್ಮನ್ನು ಕರ್ಸ್ಕೊಳ್ತೀವಿ, ನಿಮ್ಮ ಕೈ ರುಚಿ ನಮ್ಮ ಕಾರ್ಯಕ್ರಮದಲ್ಲಿ ತೋರಿಸ್ತೀವಿ ಅಂತ ತಿಳಿಸಿ ನಮ್ಮ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಮತ್ತೆ ಸಿಗೋಣ. ಅಲ್ಲಿ ತನಕ